ಕೋಡೆ ಸನಕಾದೇವಿ ಪಂಡೇರು ಉತ್ತಂಕ ಎಂಚ ದೇವರನ್ನ ಸ್ತೋತ್ರ ಮಲ್ತಿರು ಸ್ತೋತ್ರ ಮಲ್ತಾರೆ ಎಂಚ ದೇವರನ್ನ ಲೋಕ ಪೋಯರು ಪಂಡಿರತೆ ಅಲ್ಪ ಇತ್ತೆ ನಾರದೇರ್ ಪನ್ಪೆರು ಸನಕರ ಇರ್ದಾದೆ ಪಂಡರು ಉತ್ತಂಕನು ಮಲ್ತಿರು ಸ್ತೋತ್ರ ಮಲ್ತಿರು ಐಕಸ್ಕರ ಆರು ದೇವರನ್ನ ಲೋಕ ಪೋಯಿರುತ್ತೆ ಅಪ್ಪಂಡ ಆರು ಓ ಸ್ತೋತ್ರ ಮಲ್ತಿರು ಆ ಸ್ತೋತ್ರಕ್ಕೆ ದೇವರು ಎಂಚ ಖುಷಿ ಆಯರು ಪುಣ್ಯ ಪುರುಷನಾದ ಉತ್ತಂಕನು ಎಂತಹ ವರವನ್ನು ಪಡೆದನು ಇತ್ತೆಂಕ ಪನ್ಲೆ ಆರು ಓ ಸ್ತೋತ್ರ ಪಂಡಿರು ಉತ್ತಂಕ ಆ ಸ್ತೋತ್ರ ಓವು ಎಂಕ ಪನ್ಲೆ ಅಂಚನೆ ಆ ಸ್ತೋತ್ರ ದೇವರು ಎಂಚ ಖುಷಿ ಆಯರು ಅಂಚನೆ ದೇವರು ಆರ್ ಬತ್ತಿನ ಬೊಕ್ಕ ಆ ಉತ್ತಂಕಗೆ ಎಂಚಿನ ವರ ಕೋರಿಯರು ದಾದ ಬ್ಲೆಸ್ ಮಲ್ತಿರರಿಗ ಎಂಕ ಪನ್ಲೆ ಬಂದಿತ್ತೆ ನಾರದ ಕೇನುವೆ ಸನಕಡ ಸನಕ ಪಂಡ ನಮಗೆ ಮಾತ್ರೆಗಳು ಗೊತ್ತುಂಡು ಬ್ರಹ್ಮಾಜಿನ 4 ಜೋಕುಲು ಆಗಲಿಗೆ 4 ಜೋಕುಲಿಗೆ ಪೂರ ಒಟ್ಟಿಗೂ ಸೇರಿದು ಸನಕ ಆದಿ ಪನ್ಪಿರೇಟು ಸನಕ್ ಕುಮಾರ ಆರ್ ಪನ್ಪೆರು ವಿಷ್ಣು ಧ್ಯಾನ ನಿರತನಾದ ಉತ್ತಂಕನು ಹರಿಪಾದೋದಕದ ಮಹಿಮೆಯನ್ನು ನೋಡಿ ಭಕ್ತಿಯಿಂದ ಹರಿಯನ್ನು ಸ್ತುತಿಸಿದನು ಇತರೆಗೂ ಆ ಉತ್ತಂಕ ಪಂಪಿನ ಬ್ರಾಹ್ಮಣ ಆ ವಿಷ್ಣು ದೇವಸ್ಥಾನದ ಬ್ರಾಹ್ಮಣಗ ಆಶ್ಚರ್ಯ ಆದು ದೇವರ ಭಕ್ತರು ಪಂಪಿನ ಎಂಚ ಆಶ್ಚರ್ಯ ಪಂಡ ಆ ದೇವರನ್ನ ಪಾದದ ನೀರನ್ನು ಪಾರ್ದು ಇಂಚಿತ್ತಿನ ಪಾಪಿದ ಏನ ಮಿತ್ತು ಪಾರ್ದು ಅಯೇ ದೇವರ ಅರೆ ವಿಷ್ಣು ದೂತರನ್ನು ಕಡಪುಡಿರತ ಒಂದಾರು ಆತುಲ ದೇವರನ್ನ ಮಿತ್ತು ಭಕ್ತಿ ಇನ್ಕ್ರೀಸ್ ಆದ ದೇವರನ್ನ ಸ್ತೋತ್ರ ಬಂದ್ರೆ ಸುರುಮಲ್ತೆ ಬಂದಾರು ಎಟೆ ಪನ್ನೊಂದುಲ್ಲಿ ಉತ್ತಂಕನು ಸ್ತುತಿಸ್ತನು ಜಗತ್ತಿಗೆ ಮೂಲ ಕಾರಣನು ದಾದ ಪಂಡಿರ್ ಪಂಡ ದೇವರು ಪೂರ ಸರ್ವಕಾರಣ ಕಾರಣ ಜಗತ್ತದ ಅಂತರ್ಯಾಮಿ ಜಗತ್ತದ ಮುಖ್ಯ ಬಂಧು ಆದಿತ್ತಿನಾರು ಅಂಚನೆ ಚಕ್ರ ಪದ್ಮ ಶಂಖ ಖಡ್ಗ ಪಸಂದು ಇತ್ತಿನಾರು ದೇವರು ಮಹಾತ್ಮ ದೇವರನ್ನು ಏರು ಸ್ಮರಣೆ ಮಲ್ಪೆರು ಆಗಲಿನ ಪತ್ತಿ ಊರೆಲ್ಲ ಸಂಕಟದ್ದು ದಾದ ಮಲ್ಪೆರು ಪಾರ್ ಮಲ್ಪೆರು ಅಂಚಿತ್ತಿನ ನಾರಾಯಣ ದೇವರನ್ನು ಯಾನು ಶರಣಾಪೆ ಒಂದು ಸ್ತೋತ್ರ ಇತ್ತೆ ನಾರದರಿಕೇನಿನಿ ಆ ಉತ್ತಂಕ ಪನ್ಪಿನಾರು ಓ ಸ್ತೋತ್ರ ಮಲ್ತೆರು ವಾ ಸ್ತೋತ್ರ ಮಲ್ತದು ದೇವರು ಖುಷಿ ಆಯರು ದೇವರು ಬತ್ತಿನ ಬೊಕ್ಕ ಅರೆಗೆ ದಾದ ವರ ಕುರಿಯರು ಪಂಡು ಕೇಂದಿರು ಐಕ್ಯತೆ ಸನಕ ಪನ್ಪೆರು ಇಂಚಿತ್ತಿನ ಪುರಾರು ಸ್ತೋತ್ರ ಮಲ್ತರು ಪಂಡ ದೇವರು ನಮಗ ಪ್ರಾಪ್ತಿ ಎಂಚಾಪೇರು ಪಂಡ ನಮಗ್ ದೇವರಿ ದಾಂಡಲ ಕೇನರ್ ಎತ್ತುಂಡ ದೇವರನ್ನ ಪ್ರಾಪ್ತಿ ಮಲ್ಪೊಡಂಡ ನಮ್ಮ ಸುರುಟು ದೇವರನ್ನ ಸ್ತೋತ್ರ ಮಲ್ಪೊಡು ದೇವರನ್ನ ಗ್ಲೋರಿಫೈ ಮಲ್ಪೊಡು ಅರ್ನ ಭಜನೆ ಮಲ್ಪೊಡು ದೇವರನ್ನ ಕೀರ್ತನೆ ಮಲ್ಪೊಡು ದೇವರ ಅವೇ ಪನ್ಪಿನಿ ಎನ್ನ ಬಗ್ಗೆ ಒಲ್ಪ ಪನ್ನೊಂದುಲ್ಲೆರೋ ಎನ್ನ ಬಗ್ಗೆ ಭಜನೆ ಮಲ್ತೊಂದುಲ್ಲರು ಎನ್ನ ಬಗ್ಗೆ ಕೀರ್ತನೆ ಮಲ್ತೊಂದುಲ್ಲೆರೋ ಅದಾಗ ಅಲ್ಪ ಯಾನ್ ಖಂಡಿತವಾದ್ಲ ಉಪ್ಪು ಪನ್ ದೇವರು ಅಂಚ ಪಂಡ ದೇವರು ಪ್ರತಿಯೊಂಜಿ ಕಡೆಟ್ಲ ಏರು ಸ್ತೋತ್ರ ಮಲ್ಪೆರೋ ಅನ್ನ ಬಗ್ಗೆ ನೆನಪು ಮಲ್ಪೆರೋ ಆಗಲಿಗೆ ದೇವರು ಖುಷಿ ಆಪೆರು ಅಂಚೆತ್ತ ಮೇರು ಅರೆನ ಸ್ತೋತ್ರ ಮಲ್ಪೆರು ಯಾವ ನಾಭಿ ಕಮಲದಲ್ಲಿ ಹುಟ್ಟಿದ ಚತುರ್ಮುಖನು ಈ ಲೋಕ ಸಮೂಹನ ಸೃಷ್ಟಿಸಿದನು ಎರ್ನ ಆ ಪೂವಲ್ಡ್ ಕಮಲ ಬತ್ತದ ಐಟ್ ಬ್ರಹ್ಮಾಜಿ ನಾಲ್ಮುಖದ ಬ್ರಹ್ಮಾಜಿನ ಏರು ಸೃಷ್ಟಿ ಮಲ್ತೆರೋ ಅಂಚನೆ ಎರ್ನ ಗರ್ವಡು ರುದ್ರ ಪುಟ್ಟಿಯರು ಪಂಡ ನಮಗೆ ಚತುರ್ಭುಜ ನಮ್ಮ ಭಾಗವತ ಮಣ್ಣು ತೂತ ಬ್ರಹ್ಮಾಜಿಗೆ ಗರ್ವ ಬಂದಾಗ ಗರ್ವಂದಾದ ಮಲ್ತಿರಾರು ಅವೇನು ಅರ್ನ ಕಣ್ಣದ ಹುಬ್ಬುದೈಟೆ ಕಂಟ್ರೋಲ್ ಮಲ್ತೆರು ಆ ಕಂಟ್ರೋಲ್ದ ಹುಬ್ಬುದ ನಡುಟು ರುದ್ರ 7 ರುದ್ರನಗರು ಪಿದೆ ಬತ್ತೆರು ಅಂಚನೆ ಅಗಳ ರುದ್ರನಗಳದಾದ ಪಂಡೇರು ಪಂಡ ಮದ್ಮೇಲೆ ಪನ್ನಗ ಆ ಮದ್ಮೆಗೋಸ್ಕರ ಅದು 7 ರುದ್ರಣ್ಣಗಳನ್ನು ಸೃಷ್ಟಿ ಮಲ್ತಿರು ಅಂಚ ಎರ್ನ ಬ್ರಹ್ಮಾಜಿನ ಸೃಷ್ಟಿ ಮಲ್ತಿನ ಬೊಕ್ಕ ಅರ್ನ ಗರ್ವಡು ರುದ್ರನ ಸೃಷ್ಟಿ ಮಲ್ತಿರು ಆ ರುದ್ರನೇ ಇಡೀ ಜಗತ್ತು ನಾಶ ಮಲ್ಪರ ಶಿವದೇವರಿನ ಸೃಷ್ಟಿ ಮಲ್ತಿರು ಅಂಚಿತ್ತಿನ ಆದಿದೇವಾಯನ ವಿಷ್ಣು ಭಗವಂತಗೆ ಯಾನ ನಮಸ್ಕಾರ ಮಲ್ಪೆ ಲಕ್ಷ್ಮೀಪತಿ ಆಯನ ಕಮಲ ದಳದಂತೆ ವಿಶಾಲವಾದ ಕಣ್ಣುಗಳುಳ್ಳ ಅವನು ವಿಲಕ್ಷಣ ಸಾಮರ್ಥ್ಯನು ಸಮಸ್ತಕ್ಕೂ ಮುಖ್ಯ ಕಾರಣನು ಲಕ್ಷ್ಮೀಪತಿ ಆಯನ ಭಗವಂತ ಕಮಲದ ಲೋಟಸ್ದ ಲಕ್ಕ ಅನ್ನ ಕಣ್ಣಿತ್ತಿನ ವಿಶಾಲವಾಯನ ಅಂಚನೆ ಪ್ರತಿಯೊಂಜಕ್ಕಲ ಮುಖ್ಯ ಕಾರಣವಾಯನ ಪುರಾಣ ಪುರುಷ ಆಯನ ತೇಜೋನಿಧಿಯ ಆಯನ ವಿಷ್ಣು ಭಗವಂತಗೆ ಯಾನು ಶರಣಾಪೆ ಒಂದು ಪುರ ಅರ್ಧಾದ ಮಲ್ಪೆ ಸ್ತೋತ್ರ ಮಲ್ಪೆ ದೇವರನ ಬಗ್ಗೆ ಸ್ವಾಮಿ ಆಯನ ನಾಶ ಉಪ್ಪಂದಿನ ಪ್ರತಿಯೊಂಜಿ ಪದಾರ್ಥೊಡ್ಲ ಚರ ಅಚರ ಪ್ರತಿಯೊಂಜೆಟ್ಲ ಉಪ್ಪುನ ಅಂಚನೆ ಅಚ್ಚುತಾ ಪನ್ಪಿನ ಪುದರಿತ್ತಿನ ಪಂಡ ಚ್ಯುತಿ ಉಪ್ಪಂದಿನ ದೇವರನ ಹಂತ ಏಪಲ ತಿರ್ತು ಬರ್ರೆ ಸಾಧ್ಯಜ್ಜಿ ದೇವರನ ಸ್ಥಾನನ ಏರ್ಲಾಗೆ ತೊಂದ್ರೆಗೆ ಸಾಧ್ಯಜ್ಜಿ ನಮ್ಮ ಈ ಭೌತಿಕ ಜಗತ್ತು ಪ್ರತಿಯೊಂದು ಸ್ಥಾನ ಇನಿಗುಂಡು ಎಲ್ಲ ಇಜ್ಜಿ ಪಂಡ್ರೆ ಇನಿ ಆಯೆ ಪ್ರಿನ್ಸಿಪಲ್ ಆ್ಯಂಡ್ ಎಲ್ಲ ಆಯೆ ಸ್ಟಾಫ್ ಆರೆಗ್ಲ ಸಾಧ್ಯ ಉಂಡು ಇನಿ ಆಯೆ
ದೊಡ್ಡದ ಯಾಂಡ ಎಲ್ಲಾಯೇ ಭಿಕ್ಷುಕಾರೆಲ್ಲ ಸಾಧ್ಯ ಉಂಡು ಪಂಡ ಒಂಜೆ ಲೆಕ್ಕ ನಮ್ಮ ಸ್ಟೇಜಸ್ ಈ ಭೌತಿಕ ಜಗತ್ತು ಉಪ್ಪರಿಗೂ ಸಾಧ್ಯ ಇಜ್ಜಿ ಆಂಡ ದೇವೆರ್ನ ಸ್ಟೇಜ್ ಪಂಡ ಅರ್ನ ಒಂಜಿ ಹಂತ ಅವು ಚುತ್ತಿ ಉಪ್ಪಂದಿನ ಅವು ಅಲ್ಪನೆಪ್ಪುಂಡು ದೇವೆರೇ ಅಂಚನೆ ದೇವೆರು ಜ್ಞಾನದ ಭಂಡಾರ ದೇವೆರು ಜ್ಞಾನ ರೂಪಿಯಾನ ಭಗವಂತ ತಿಳಿಯುವವರಿಗೆ ರಕ್ಷಕನು ಜ್ಞಾನ ರೂಪಿಡಿ ಏರು ಭಗವಂತನು ತೆರಿಯರ ಪೊಪ್ಪೆರೋ ಪ್ರತಿ ಒಂಜಕ್ಲ ನಮಕ್ ಜ್ಞಾನ ಬೋಡು ಓಲ ಒಂಜಿ ದೇವೆರ್ನ ನಮಕ್ ತೆರಿಯೋಡ ಅಂಡ ನಮ್ಮ ಈ ಒಂಜಿ ಸಂಗಡು ಸೇರ್ನ ಮಾತ್ರ ನಮಕ್ ಜ್ಞಾನ ತಿಕ್ಕುಜಿಂಡ ನಮಕ್ ಏರು ದೇವೆರ್ ಪಂದೆ ಗೊತ್ತು ಪೂಜೆ ನಮ್ಮ ಖಾಲಿ ಈ ಭೌತಿಕ ಜಗತ್ತಡು ನಾಯಿ ಪುಚ್ಚದ ಲೆಕ್ಕ ಆಹಾರ ನಿದ್ರೆ ಭಯಮಾಯ್ತು ನಮ್ಮಲ್ತೊಂದು ನಾಯಿ ಪುಚ್ಚದ ಲೆಕ್ಕ ಈ ಜೀವನದೆತ್ತೊಂದು ಸೀದಾ ಒಂಜಿ ದಿನ ಸೀದಾ ಲಕ್ಕೊಂದು ನಮ್ಮ ಪೋಪ ಅಂಡ ಏರು ಜ್ಞಾನಡು ದೇವೆರ್ನ ಬಗ್ಗೆ ತೆರಿಯರ ಬರ್ಪೆರೋ ಅಂಚಿತ್ತಿನಗಳಿಗೆ ರಕ್ಷಕ ಆಯನ ಅನಾದಿ ಆಯನ ಅಂಚನೆ ವೃಷ್ಟಿ ಸಮಷ್ಟಿ ರೂಪನಾಗಿರೋ ಭಗವಂತನು ಪ್ರಸನ್ನನಾಗಲಿ. ಅಪರಿಮಿತ ಸಾಮರ್ಥ್ಯವುಳ್ಳವನು, ಲೌಕಿಕ ಗುಣ ಜಾತಿ ಶೂನ್ಯನು, ಗುಣ ಸ್ವರೂಪನು, ಜ್ಞಾನಿಗಳಲ್ಲಿ ಉತ್ತಮನು, ನಿತ್ಯನು. ಅಪರಿಮಿತ ಅನ್ಲಿಮಿಟೆಡ್ ಸಾಮರ್ಥ್ಯತ್ತಿನ ದೇವರು ಲೌಕಿಕವಾದ ಗುಣ ಜಾತಿ ಶೂನ್ಯನು ಅರೆಗೆ ಲೌಕಿಕವಾದ ಅರೆಗೆ ಓಲ ಗುಣ ಜಾತಿ ಪಂಪಿನ ದಾಲೆಜ್ಜಿ ಆರು 0 6 ಕಾಲಿ ನಮಕ್ಕೋಸ್ಕರ ನೆಟೆ ಭೌತಿಕ ಜಗತ್ತಡು ದೇವರ ಕಾಲಿ ನಮಕ್ ದಾದೆ ಸೃಷ್ಟಿ ಮಲ್ದೇರು ವರ್ಣ ಬೊಕ್ಕ ಆಶ್ರಯನ ಸೃಷ್ಟಿ ಮಲ್ದೇರು ಅಂಡ ಅರೆಗೆ ದಾಲ ಐತ ಪ್ರಭಾವ ಬೂರು ಅಂಚನೆ ಗುಣತಲ ಗುಣ ಸ್ವರೂಪನು ಗುಣತಲ ಅರೆಗೆ ದಾಲ ಪ್ರಭಾವ ಪುರಿತಿ ಗುಣ ಕಾಲಿ ನಮಕ್ಕೋಸ್ಕರ ನಮ್ಮ ಆತ್ಮಗೋಸ್ಕರ ಈ ಬಂಧನಡು ನಮ್ಮ ಬೂರ್ದ ಮೂಜಿ ಗುಣತ ಬಲ್ಲುಡು ನಮನ ಮಹಾಮಾಯ ನಮ್ಮನ ಕಟ್ಟಬಾರ್ದಿರ ಸತ್ವಗುಣ ರಜಗುಣ ಬೊಕ್ಕ ತಮ್ಮ ಗುಣ ಅಂಚನೆ ಜ್ಞಾನಿಡು ಉತ್ತಮ ಆಯ್ನ ನಿತ್ಯ ಆಯ್ನ ಏಪಲ ದಾದೆ ದೇವರು ನಿತ್ಯ ಎಂಚ ನಮ್ಮ ಸೋಲ್ ಎಂಚ ಶಾಶ್ವತ ಉಂಡೋ ಅಂಚನೆ ಸೂಪರ್ ಸೋಲ್ ಆಯ್ನ ಭಗವಂತ ಪರಮಾತ್ಮ ಏಪಲ ನಿತ್ಯವಾಯ್ನರು ಶರಣಾಗತರ ದುಃಖವನ್ನು ಪರಿಹರಿಸುವನು ಏರು ಭಗವಂತಗೆ ಶರಣಾಪೆರೋ ಅವೇ ಅಗಲ್ನ ದುಃಖನ ದೇವರು ಪರಿಹಾರ ಮಲ್ಪೇರು ನಮ್ಮ ಮನೆ ಪಂದೆ ಕುಲ್ಲುಂಡ ಮಾತನ್ನಲ್ಲ ಕಾರ್ ಪಸೊಂದು ಸಂಬಂಧಗಳ ಅಗಲ ಮೊಗಲ ದೇವತೆನಗಲ್ನ ಕಾರ್ ಪಸೊಂದು ನಮ್ಮ ಲಾಸ್ಟಡು ದೇವರಿಗೆ ಶರಣಾಂಡ ದೇವರೆಲ್ಲ ತೂಪಿಂದಾದೆ ಪ್ರತಿವರೆಗ್ಲ ಆ ಶರಣ ಒಂದುಲ್ಲೆ ಅಂಡ ఆయన ಹೃದಯಡಿತ್ತಿನ ಯಾನುಲ್ಲ ಶಿರೋದಕ ಶಾಯ ವಿಷ್ಣು ಪರಮಾತ್ಮವಾದ ఆయన ಹೃದಯಡುಲ್ಲ ಎಂಕಾಯ ಶರಣ ಆತಜೆ ಬಂದು ದೇವರು ಆರ್ಲದಾದ ಮಲ್ಪರು ವೇಟ್ ಮಲ್ತೊಂದುಪ್ಪೆರು ಒಂಜಿ ಪಕ್ಷ ನಮ್ಮ ದೇವರಿಗೆ ಶರಣಾಂಡ ದೇವರು ಖಂಡಿತವಾದಲ ದಯಾಸಾಗರವಾಯನ ದೇವರು ಪರಮಾತ್ಮ ನಮಗ ದಾದ ಮಲ್ಪೆರು ಪ್ಲಸ್ ಮಲ್ಪೆರು ಪರಮಾತ್ಮನೇ ನೀನು ಯಥಾವತ್ತಾಗಿ ಸ್ಥೂಲ ಸೂಕ್ಷ್ಮ ಮುಂತಾದ ಅವಾಂತರ ಭೇದಗಳುಳ್ಳ ಜಗತ್ತನ್ನು ಸೃಷ್ಟಿಸಿ ಅದರಲ್ಲಿ ಪ್ರವೇಶಿಸಿದವನಾಗಿ ಅದೆಲ್ಲವೂ ನೀನೇ ಎಣಿಸಿರುವೆ ಭಗವಂತ ದಾದ ಮಲ್ಪೆರು ಪಂಡ ಪ್ರತಿ ಒಂಜೆಟ್ಲ ಒಳ್ಳೆ ಸೂಕ್ಷ್ಮ ಸ್ಥೂಲ ಪ್ರತಿಯೊರೆಗಳ ಗೊತ್ತು ಸೂಕ್ಷ್ಮ ಪಂಡ ಮನಸ್ಸು ಬುದ್ಧಿ ಅಹಂಕಾರ ಅಂಚನೆ ಸ್ಥೂಲ ಶರೀರ ನಮ್ಮ ಈ ದೇಹ ನಶ್ವರ ಅಪಿನ ಪಂಚಭೂತೋರ್ದು ಮಲ್ದಿನ ದೇಹ ಪಂಚಭೂತೋರ್ದೆ ನೆಟೆನೆ ದಾದೆ ಅಪ್ಪುಂಡು ನಾಶ ಆಪುಂಡು ನಿನಗಿಂತ ಬೇರೆಯಾದ ಅಪರಿಮಿತ ಶ್ರೇಷ್ಠ ವಸ್ತು ಇಲ್ಲ ಭಗವಂತದ ಮಿತ್ತು ಶ್ರೇಷ್ಠವಾಯಿನ ಊಲ ವಸ್ತು ಇಜ್ಜಿ ಪಂಪಿನ ಒಂದು ಪೂರ ದಾದ ಮಲ್ಪೇರು ಶ್ಲೋಕದ ಮುಖಾಂತರರಿಗೆ ಸ್ತೋತ್ರ ಮಲ್ಪೇರು ನಿನ್ನ ಪರಿಶುದ್ಧ ಸ್ವರೂಪವು ಅಗೋಚರವು ಎನ್ನ ಸ್ವರೂಪ ಪ್ರತಿವರೆಗಲ ತೋಜೊಂದಿಜ್ಜಿ ಖಾಲಿ ಭಕ್ತರಿಗೆ ಮಾತ್ರ ನಮಕ್ ಈ ಕಲ್ಮಶರು ನಮ್ಮ ದಿಂಜಿದ ಐಕಸ್ಕರ ನಮಕ್ ದೇವರಿ ತೋಜುಜರು ಐತ ಪ್ರಕಾರ ದೇವರಿ ಇಜ್ಜರ್ ಪಂದತ್ತು ಇತ್ತ ನಮಕ್ ರಾತ್ರಿಡ್ಲ ಸೂರ್ಯ ದೇವರಿ ತೋಜುಜರು ಖಾಲಿ ಚಂದ್ರ ತೋಜುನಾಂಡ ಐತ ಮತ್ಲಬ್ ಅಲ್ಪ ಆಕಾಶಡು ಸೂರ್ಯ ದೇವರಿ ಇಜ್ಜಿ ಪಂದತ್ತು ನಮ್ಮ ಕಣ್ಣುಡು ಆ ಸೂರ್ಯ ದೇವರಿ ತೋಜುಜರು ಐಕಸ್ಕರ ನಮ್ಮ ಪನ್ಪ ಸೂರ್ಯ ಇಜ್ಜರು ಖಾಲಿ ಚಂದ್ರ ಉಳ್ಳೇರು ಅಂಚ ಭಗವಂತಲ ನಮಕ್ ಈ ನಮ್ಮ ಈ ಕನ್ನಡ ನಮಕ್ ತೋಜುಜರು ಐಕಸ್ಕರ ದೇವರು ಅಗೋಚರ ಪಂದ ನಮ್ಮ ಪಾಂಡ ಏರು ಭಕ್ತರು ಉಳ್ಳರು ಭಕ್ತರಿಗೆ ಪ್ರತಿ ನಿಮಿಷಗಳ ಪ್ರತಿ ಒಂಜೆಟ್ಲ ಚರಾಚರ ವಸ್ತುಗಳ ಕಲ್ಲು ಪೊಯ್ಯ ಮಣ್ಣುಡು ಪ್ರತಿ ಒಂಜೆಟ್ಲ ದೇವರನ್ನ ಪರಿಶುದ್ಧವಾದ ಸ್ವರೂಪ ಅಗಲಿದಾದೆ ಅಪ್ಪಣು ಗೋಚರ ಅಪ್ಪಣು ಅಂಚಿತ್ತಿನ ದೇವರು ಜ್ಞಾನಿಗಳಾದ ಸಜ್ಜನರು ಮಾಯರಹಿತರು ನಿರ್ದೋಷವು ಜ್ಞಾನ ಎರಿಗುಂಡು ಅಗಲು ಖಂಡಿತವಾದ್ಲ ಮಹಾಮಾಯರ್ದು ಮೀರ್ದಿನಗಲು ಅಗು ಸಜ್ಜನ ನಗಲು ಅಗಲು ದೋಷ ಒಪ್ಪಂದಿ ನಗಲು ಅಗಲು ಪರಿಶುದ್ಧ ನಗಲು ಅಪ್ರಮೇಯವು ಹಾಗೆ ಸರ್ವೋತ್ತಮನೆನಿಸಿದ ನಿನ್ನ ಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳುವರು ನೆಟೆ ಪನ್ಪೆರು ಏರು ಪರಿಶುದ್ಧ ಇಜ್ಜರು ಅಗಲಿಗೆ ದೇವರು ಅಗೋಚರ ತೋಜುಜರು ಅಂಡ ಎರೆಗು ಅಗಲ ಮನಸ್ಸು ಪರಿಶುದ್ಧವಾದುಂಡು ಸರ್ವೋತ್ತಮವಾದ ಏರು ಉಳ್ಳೆರು ಅಗಲಿಗೆ ದೇವರು ಅದೇ
ತೋಜುವೆರು ದೇವರ ಸ್ವರೂಪಗಳಿಗೂ ತೋಜುಂಡು. ಒಂದೇ ಬಂಗಾರದಿಂದ ಭಿನ್ನವಾದ ಅನೇಕ ಆಭರಣಗಳು ಆಕಾರ ಭೇದದಿಂದ ಆಗುವಂತೆ ಸರ್ವಾಂತರ್ಗತನಾಗಿರುವ ಸರ್ವೇಶ್ವರನು ಒಬ್ಬನೇ ಆದರೂ ಭಿನ್ನ ಭಿನ್ನ ಪದಾರ್ಥಗಳಲ್ಲಿ ಭಿನ್ನನಂತೆ ತೋರುವನು. ಪಂಡೈತ್ಯ ನೆಟದಾದ ಮನ್ಪೇರು ಒಂಜಿ ಮಲ್ಲ ಬಂಗಾರದ ಗಣಿ ಉಂಡು. ಅವೇ ಬಂಗಾರದ ಗಣಿಟು ನಮ್ಮ ಆ ಬಂಗಾರನ ಗೆತ್ತೊಂದು ದಾದ ಮಲ್ತೊಂದುಲ್ಲ ಬೇತೆ ಬೇತೆ ಆರ್ನಮೆಂಟ್ಸ್ ಮಲ್ಪ ಬಂಗಾರ ಒಂಜೆ ಬಂಗಾರದ ಗಣಿಡೆ ಬೊಯ್ದುಂಡು ಐಟ್ ನಮ್ಮ ದಾದೆ ಮಲ್ಪ ಬೇತೆ ಬೇತೆ ಟೈಪ್ಸ್ ಮಲ್ಪ ಬಂಗಾರದನೆ. ಆ ಬಂಗಾರದ ಗಣಿಟ್ ನಮ್ಮ ಮರತ ಕಾಜಿ ಮರತ ನೆಕ್ಲೆಸ್ ಹಾಪುಜ ಐಟ್ ಬಂಗಾರದನೆ ನೆಕ್ಲೆಸ್ ಬಂಗಾರದನೆ ದಾದೆ ಹಾಪುಂಡು ನೆಕ್ಲೆಸ್ ಹಾಪುಂಡು ಖಾಲಿ ಆಯ್ತದ ದಾದಾಪಿನ ಆಕಾರ ಚೇಂಜ್ ಅಪ್ ಅಂಚನೆ ದೇವರು ಪ್ರತಿ ಒಂಜೆಟ್ಲ ಸರ್ವಂತರ್ಗತನಾಗಿರುವ ಸರ್ವೇಶ್ವರನು ಒಬ್ಬನೇ ಆದರೂ ಭಿನ್ನ ಭಿನ್ನ ಪದಾರ್ಥಗಳಲ್ಲಿ ಭಿನ್ನನಂತೆ ತೋರುವನು. ಭಗವಂತ ಒರಿಯೇ ಅರ್ನ ಒಂಜೇ ಒಂಜಿ ಅಂಶಡು ಪ್ರತಿ ಒಂಜಿ ಬೇತೆ ಬೇತೆ ಉಂದೆಟ್ಟುಲ್ಲೇರು. ಅದೇ ಬೇತೆ ಬೇತೆ ಚರಾಚರ ವಸ್ತುಡು ಬೇತೆ ಬೇತೆ ರೂಪಡು ಬೇತೆ ಬೇತೆ ರೂಪ ತೊಜ ಪಂದುಲ್ಲೇರು. ಬೇತೆ ಬೇತೆ ವಸ್ತುಡು ಬೇತೆ ಬೇತೆ ರೂಪ ಪಂಡ ದೇವರ ಬೇತೆ ಬೇತೆ ರೂಪ ದೆಪ್ಪನತ್ತು ದೇವರನ ಒಂಜೆ ಅಂಶ ಏಕಾಂಶೇನ ಸ್ಥಿತೋ ಜಗತ್ ಒಂಜೆ ಅಂಶಡು ದೇವರ ಬೇತೆ ಬೇತೆ ವಸ್ತುಡು ಬೇತೆ ಬೇತೆವಾದ ನಮಕ್ ತೋಜುವೆರು. ಪಂಡ ನಮ್ಮ ಶ್ರೀ ಶೋಪನಿಷತ್ಲ ಮಂತ್ರ ಐನೆಟ್ಲ ದೇವರು ನಮಕ್ ಅನ್ಪೇರು ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದ್ದು ಸರ್ವಾಸ್ಯ ಬಾಹ್ಯತಃ. ಪರ ಭಗವಂತ ದಾದೆ ಮಲ್ಪೇರು ಭಗವಂತ ನಡಪ್ಪೇರು ಭಗವಂತ ನಡಪುಜರು ಆರು ದೂರೊಡ್ಲ ಉಲ್ಲೇರು ದೇವರು ಮುಟ್ಟೊಡ್ಲ ಉಲ್ಲೇರು. ಅಂಚನೆ ದೇವರು ಪ್ರತಿ ಒಂಜೆಟ್ಲ ಪ್ರತಿ ಒಂಜಿ ಚರಾಚರ ವಸ್ತುದ ಉಲಡ್ಲ ಉಲ್ಲೇರು ದೇವರು ಪ್ರತಿ ಒಂಜೆ ಚರಾಚರ ವಸ್ತುದ್ಲ ಬಿದ್ದಾಡ್ಲ ಉಲ್ಲೇರು ಅಂಚ ಪಂಡ ದೇವರು ಊರಿ ಅರ್ನ ಅಂಶ ಪ್ರತಿ ಒಂಜಿ ಜಗಟ್ಲ ವ್ಯಾಪಕ ಆದುಣ್ಣು ಅಂಡ ಅರ್ನ ಸ್ವರೂಪ ನಮಕ್ ಬೇತೆ ಬೇತೆ ತೋಜುನು. ಬೇತೆ ಬೇತೆ ಪದಾರ್ಥಡು ಆ ರೀತಿನದಸ್ಕರ ಅವು ಆ ಒಂಜಿ ಆತ್ಮದ ಸ್ವರೂಪ ಬೇತೆ ಬೇತೆ ದೇಹದೆತ್ತೊಂದಸ್ಕರ ನಮಕ್ ದಾದೆ ತೋಜುಂಡು ದೇವರು ಬೇತೆ ಬೇತೆ ಕಡೆಟು ಉಲ್ಲೇರು ಬಂದು ಇತ್ತೆ ನಮ್ಮ ಆತ್ಮ ಇತ್ತೆ ದಾದೆ ನಾಯ್ದ ಉಲಾಯ್ ಪೊಂಡಲ ದೇವರು ಅಲ್ಪ ದಾದೆ ನಾಯ್ದ ರೂಪಡು ಬತ್ತುದ್ಲ ಉಲಾಯ್ಡು ಆ ಪರಮಾತ್ಮ ಅದು ಆ ನಾಯ್ದು ಉಲಾಯ್ಡ್ಲ ಉಪ್ಪೇರು. ಅಂಚನೆ ಒಂಜಿ ಮಲ ಆ ಮಲಟಿತ್ತಿನ ಪುರಿಟ್ಲ ಇತಿಕಿನ್ನ ಪುರಿ ಆಂಡಲ ಆ ಪುರಿಟ್ಲ ಉಲಾಯ್ಡೊಂಜಿ ಆತ್ಮ ಒಪ್ಪುಂಡು ಅವು ದೇವರನೇ ಬಾಲೆ ಆಯ್ನ ಆತ್ಮ ಸನಾತನವಾಯ್ನ ಆತ್ಮ ಕರ್ಮಾನುಸಾರ ಅವು ಆತ್ಮಗ್ ಆ ಮಲಟಿತ್ತಿನ ಒಂಜಿ ಪುರಿತ ದೇಹ ತೆಗೆದುಂಡು ಅಂಡಲ ದೇವರು ಆ ಒಂಜಿ ಕಿನ್ಯ ಮಲಟ್ಲ ಪುರಿತ ಉಲಾಯ್ಡು ಬತ್ತದು ದೇವರು ಪರಮಾತ್ಮವಾದ ದಾದೆ ಮಲ್ಪೇರು ಉಪ್ಪೇರು. ಯಾರು ಯಾವ ಮಾಯೆಯಿಂದ ಮೋಹಿತ ಮನಸ್ಕರಾಗಿ ಪ್ರಸಿದ್ಧನಾಗಿದ್ದಾಗೂ ಆತ್ಮನನ್ನು ನೋಡುವುದಿಲ್ಲವೋ ಅವರೇ ಆ ಮಾಯೆಯನ್ನು ಕಳೆದುಕೊಂಡರೆ ತಕ್ಷಣದಲ್ಲಿಯೇ ಸರ್ವಂತರ್ಗತವಾದ ಆತ್ಮರೂಪವನ್ನು ನೋಡುವರು. ಪಂಡ ಏರು ಈ ಮಹಾಮಾಯಡು ಮೋಹಿತ ಉಪ್ಪಂದ ಏರು ಉಪ್ಪೇರು ಭಗವಂತನ ಅರ್ಥ ಮಲ್ತನವರು ಅಗಲಿಗೆ ಮಾತ್ರ ಈ ಭಗವಂತನ ಸರ್ವಂತರ್ಗತವಾಯನ ನಮ್ಮ ಹೃದಯಡಿತ್ತಿನ ಭಗವಂತ ದಾದೆ ತಿಕ್ಕರಿಗೂ ಸಾಧ್ಯ ತೂವರೆಗೂ ಸಾಧ್ಯ ಮಹಾಮಾಯಡಿತ್ತಂಡ ನಮಕ್ ಅವು ತಿಕ್ಕರಿಗೂ ಸಾಧ್ಯ ಅಜ್ಜಿ ಭಗವಂತ ನಮಕ್ ತೋಜರಿಗೂ ಸಾಧ್ಯ ಅಜ್ಜಿ. ಈ ಸಕಲ ಪ್ರಪಂಚದ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವು ಅದ್ವಿತೀಯವು ವ್ಯಾಪ್ಯವು ಆಗಿರುವ ವಿಷ್ಣುವೆಂಬ ತೇಜಸ್ಸನ್ನು ನಮಸ್ಕರಿಸುವೆನು. ಈ ಪ್ರತಿಯೊಂಜಿ ಸಕಲ ಪ್ರಪಂಚದ ಉತ್ಪತ್ತಿ ಪ್ರತಿಯೊಂಜಿ ಭಗವಂತನೇ ಸೃಷ್ಟಿ ಮಲ್ದಿನಿ ಆಯ್ತು ಭಗವಂತ ದಾದೆ ವಿಷ್ಣು ಬರ್ಪಿನ ತೇಜಸ್ಸನ್ನು ವಿಷ್ಣು ನಾವು ದಿಟ್ಟು ದೇವದಾದ ಮಲ್ತೊಂದುಲೇರ ಪಾಲನೆ ಮಲ್ತೊಂದುಲೇರ ಅಂಚಿತಿನ ಭಗವಂತಗ್ಯಾನು ನಮಸ್ಕಾರ ಮಲ್ಪ ಒಂದು ಪೂರ ಆರು ಉತ್ತಂಕ ಅದಾದ ಮಲ್ಪ ದೇವರಿನ ಪ್ರಾರ್ಥನೆ ಮಲ್ಪ ದೇವರನ್ನ ಸ್ತೋತ್ರ ಮಲ್ಪ. ಯಾರಿಂದ ಚೈತನ್ಯವು ಬಂದಿತು ನಮಕ್ ಚೈತನ್ಯ ಉಂಡು ಪಂಡ ಚೇತನ ಶಕ್ತಿ ನಮಕ್ ಒಯ್ಟೆಡ್ ಬರ್ತೀನಿ ನಮ್ಮ ಉಣ್ಪ ತಿನ್ಪ ಜೊಪ್ಪ ಬಲ್ಪು ಅಡೆ ಎಡೆ ಪೋಪ ಒಂದು ಒಯ್ಟೆಡ್ ಬರ್ತೀರಿ ನಮ್ಮ ಈ ಕೆಲಸ ಮಲ್ತು ನಮ್ಮ ಕೈಗಾರ ಪಿದಾಡಿತ್ತಿನ ಕೈಗಾರದಸ್ಕರ ಹತ್ತು ಬೈದಿನಿ ದೇವರು ನಮಕ್ ಕೊಡ್ತಿನ ಉಲಾಡಿತ್ತಿನ ಆತ್ಮ ದೇವರು ನಮಕ್ ಆತ್ಮ ದೀತಿರು ಐಕೋಸ್ಕರ ನಮಕ್ ಚೈತನ್ಯ ಬೈದನು ಏರು ಚೈತನ್ಯ ನಮಕ್ ಏರು ಕೊಡ್ತಿರು ಅಂಚಿತ್ತಿನ ಯಾರ ಸ್ವರೂಪವು ಅಪ್ರಮೇಯವು ಆಶ್ರಯರಹಿತವು ಎರ್ನ ಸ್ವರೂಪ ಭಗವಂತ ಎರ್ನಲ ಆಶ್ರಯಡಿಜ್ಜರು ನಮ್ಮ ಪ್ರತಿಯೊರು ಏನಲ್ಲ ಆಶ್ರಯಡುಲ್ಲ ನಮ್ಮ ಬೊಕ್ಕೊರೆಯಾಗ ಡಿಪೆಂಡ್ ಆದುಲ್ಲ ಅಂಡ ನಮ್ಮ ಏಪಲ ಭಗವಂತನ ಆಶ್ರಯಗೆ ತೊಂದರೆ ಪೂಪುಜ ನಮ್ಮ ಸಂಕಟ ಬತ್ತಂದಲ ನಮ್ಮ ಅಗಲ ಮಗ್ಗಲ ಕಾರ್ ಬತ್ತರೆ ಪೋಪ
ಅಂಡ ನಮ್ಮ ಹೃದಯಡಿತ್ತಿನ ಭಗವಂತ ಗೇಪಲ ಆಶ್ರಯಗೆ ತೊಂದ್ರೆಗೆ ನಮ್ಮ ದಾದ ಮಲ್ಪುಜ ಕೈ ಶರಣ ಪೂಜ ಅಂಚ ಭಗವಂತ ಆಶ್ರಯ ರಹಿತ ಅರೆಗೆರೆಗ್ಲ ಎರ್ನಲ ಆಶ್ರಯಗೆ ತೊಂಡು ಪಂದಿಜ್ಜಿ ನಮ್ಮ ಪ್ರತಿಯೊರಿಲ ಈ ಬ್ರಹ್ಮಾಂಡದ 14 ಬ್ರಹ್ಮಾಂಡದ ಪ್ರತಿಯೊಂಜಿ ಚರಾಚರ ವಸ್ತು ಪ್ರತಿಯೊರಿಲ ಭಗವಂತನ ಆಶ್ರಯಡುಳ್ಳದು ಅಂಚಿತ್ತಿನ ಭಗವಂತಗ ಅಂಚಿತ್ತಿನ ಹರಿಗು ಯಾನು ನಮಸ್ಕಾರ ಮಲ್ಪೆ ಬಂದು ಏರ್ ಪನ್ಪೆರು ಉತ್ತಂಕ ಪನ್ಪೆರು. ಉತ್ಕೃಷ್ಟ ಆನಂದ ಜ್ಞಾನ ಮಾತ್ರ ಸ್ವರೂಪನು, ಯೋಗಿಗಳಿಂದ ಸೇವಿಸಲ್ಪಡುತ್ತಿರುವನು, ಹೃದಯ ಗುಹೆಯಲ್ಲಿ ನೆಲೆಸಿರುವವನು ಆಗಿರುವ ವಾಸುದೇವ ನಾಮಕನಾದ ದೇವನನ್ನು ನಮಸ್ಕರಿಸುವೆನು. ಉತ್ಕೃಷ್ಟ ಆನಂದ ಏಪ ನಮ್ಮ ದೇವೇನ ಸ್ವರೂಪನ ಅರ್ಥ ಮಲ್ತಂದು ದೇವನ ಬಗ್ಗೆ ನಮ್ಮ ಏಪ ಜ್ಞಾನ ಗೆತ್ತನ್ವನ ಜ್ಞಾನ ಗೆತ್ತಂಡ ನಮಕ್ ದಾದೆ ತಿಕ್ಕೊಂಡು ಈ ಭೌತಿಕ ಜಗತ್ತದ ಆನಂದದ ಜಾಸ್ತಿ ಉತ್ಕೃಷ್ಟವಾಯಿನ ಆನಂದ ಆ ದೇವರನ ಜ್ಞಾನ ನಮಗೆ ತಿಕ್ಕೊಂಡು ಅಂಚೆನೆ ಇಡೀ ದಿನ ಯೋಗಿನಗಲು ದೇವರನ್ನೇ ಸೇವನೆ ಮಲ್ಪೇರು ಪಂಡ ದೇವರನ್ನ ಪರ್ಪೇರು ದೇವರೇನು ಪರ್ಪೇರು ಪಂಡ ದೇವರನ ಬಗ್ಗೆನೇ ಏಪಲ ಪನ್ನೊಂದು ಉಪ್ಪೇರು ನಾಲೆಡ್ಲ ಅಂಚೆನೆ ದೇವರನ ಬಗ್ಗೆನೇ ಕೆಬ್ಬಿಟ್ಟು ಮಲ್ಪೇರು ಪರ್ಪೇರು ಕೆಬ್ಬಿಟ್ಟು ಎಂಚ ಪರ್ಪೇರು ಪಂಡ ಶ್ರವಣ ಮಲ್ತೊಂದು ದೇವರನ ಬಗ್ಗೆ ಏಪಲ ಕೇನೊಂದು. ಹೃದಯ ಗುಹೆಯಲ್ಲಿ ನೆಲೆಸಿರುವವನು, ನಮ್ಮ ಹೃದಯದ ಆ ಕೇವ್ಸ್, ನಮ್ಮ ಹೃದಯದ ದೇವರು ಉತ್ತಿನ ಅಂಚಿತ್ತಿನ ದೇವರಿಗೂ ವಾಸುದೇವ ಪಂಪಿನ ದೇವರಿಗೂ ಯಾನ್ ನಮಸ್ಕಾರ ಮಲ್ಪೆ ಬಂದು ಉತ್ತಂಕ ದೇವರಿಂದಾದ ಮಲ್ಪೆರು ಸ್ತೋತ್ರ ಮಲ್ಪೆರು. ಯೋಗಿಗಳಿಗೆ ಮೂಲಭೂತನು, ಪ್ರಣವ ಮಂತ್ರದಲ್ಲಿ ಸನ್ನಿಹಿತನು, ನಾದಾತ್ಮಕನು, ನಾದ ಮೂಲನು, ಪ್ರಣವ ಪ್ರತಿಸ್ಪಾದ್ಯನು ಮತ್ತು ನಾಶರಹಿತರು ಆಗಿರುವ ಆ ವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಪ್ರಣವ ಮಂತ್ರ ಓಂಕಾರ ಆಯ್ನ ಯೋಗಿನಗಳಿಗೆ ಪೂರ ಮೂಲಭೂತ ಆಯ್ನ ನಾಶ ಉಪ್ಪಂದಿನ ಈ ಭಗವಂತ ವಿಷ್ಣು ಭಗವಂತಗೆ ನಮಸ್ಕಾರ ಮಲ್ಪೆ. ಸಾಧು ಭಾವೋಪೇತನು, ಸಚ್ಚಿದಾನಂದ ಸ್ವರೂಪವಾಯನ, ತೀಕ್ಷ್ಣವಾಯನ, ಚಕ್ರ ಆಯ್ದನು ಧಾರಣೆ ಮಲ್ತೊಂದಿನ, ವಾರ್ಧಿಕ್ಯ ರಹಿತನು ಪಂಡ ಪರಬೆ ಪನ್ಪಿನ ಸೀಕ್ ಪನ್ಪಿನ ಉಪ್ಪಂದಿನ ಈ ಜಗತ್ತಿಗೆ ಸಾಕ್ಷಿ ಆಯ್ನ ಪಂಡ ನಮ್ಮ ಎನ್ನುವ ನಮ್ಮ ದಾದ ತಪ್ಪು ಮಲ್ತಂಡಲ ಆಯ್ತು ಪೂಜೆ ಉಂಬೆತು ಪೂಜೆ ನಿಗಲೆಗೆ ತಪ್ಪಾದ ಹೆಂಗ ದಾದಂಡಲ ಕೆಲಸ ಮಲ್ಪುಲಿ ಏರ್ಲ ಸಾಕ್ಷಿ ಬಂದು ಅಂಡ ನಮ್ಮ ಹೃದಯಡೆ ದೇವರು ಸಾಕ್ಷಿ ಆದು ಉಲ್ಲೇರು. ಆ ಸಾಕ್ಷಿ ನಮ್ಮ ಏನ ತಪ್ಪು ಮಲ್ಪ ಏನ ದಾದ ಪುಣ್ಯ ಮಲ್ಪ ದಾದ ಪಾಪ ಮಲ್ಪ ಅವೇನು ಪೂರ ದೇವರು ನಮ್ಮ ಹೃದಯ ಇತ್ತದು ತೂಪೇರು ಬೆತೆ ಎಲ್ಲ ಮನುಷ್ಯ ನಮ್ಮ ಕವೇನು ಸಾಕ್ಷಿ ಕೊರ್ರೆಗ ಸಾಧ್ಯತೆ ಇದೆ ಪಂಡ ಈ ಭೌತಿಕ ಜಗತ್ತು ನಮ್ಮ ಪನ್ಯ ತಪ್ಪ ರೈಟ ಬಂದು ಅಗಲು ವಕೀಲ್ ಅಗಲು ಅಂಚೆ ನಮ್ಮ ಸಂಬಂಧಗಳು ಪರ್ರೆ ಸಾಧ್ಯ ಉಂಡು ರಿಯಲ್ ಆಯ್ನ ಸಾಕ್ಷಿ ಅದು ಏರು ಸರಿ ಏರು ತಪ್ಪು ಬಂದು ರಿಯಲ್ ಆಯ್ನ ಆ ವಿಟ್ನೆಸ್ ಕೊರ್ರೆಗ ನಮ್ಮ ವಿಟ್ನೆಸ್ ಆದು ನಮ್ಮ ಹೃದಯ ದೇವರು ಉಳ್ಳೇದು. ಅದಕ್ಕೋಸ್ಕರ ಇಡೀ ಜಗತ್ತಿಗೂ ವಿಟ್ನೆಸ್ ಕೊರ್ಪಿನ ಭಗವಂತ ಸಾಕ್ಷಿ ಆಯ್ನ ದೇವರು ಅಂಚೆನೆ ವಾಕ್ ಮನಸ್ಸು ಮುಂತಾದ ಇಂದ್ರಿಯಗಳಿಗೆ ಕಾಯ ವಾಚ ಮನಸ್ಸು ಪ್ರತಿಯೊಂಜೆಟ್ಲ ಇಂದ್ರಿಯನು ಕಂಟ್ರೋಲ್ ಮಲ್ಪನ ಆ ಭಗವಂತ ವಿಷ್ಣು ಯಾನು ನಮಸ್ಕಾರ ಮಲ್ಪೆ. ನಿರ್ದೋಷವಾದ ಅನಂತವೆಂಬ ವಿಷ್ಣು ರೂಪವನ್ನು ನಮಸ್ಕರಿಸುತ್ತೇನೆ. ದೋಷ ಉಪ್ಪಂದಿನ ಅನಂತವಾಯನ ಆ ಭಗವಂತನ ರೂಪನು ಯಾನು ನಮಸ್ಕಾರ ಮಲ್ಪೆ. ಇಂದ್ರಿಯ ಮನಸ್ಸು ಬುದ್ಧಿ ಸತ್ವ ತೇಜಸ್ಸು ಶಕ್ತಿ ಧೈರ್ಯ ಒಂದೇಟು ಪೂರ ಅಧೀನವಾಯನ ವಸುದೇವಜ್ಞಾನ ನಮಸ್ಕಾರ ಮಲ್ಪೆ. ಕ್ಷೇತ್ರಜ್ಞ ಇವುಗಳು ವಿದ್ಯಾತ್ಮಕಗಳು ಎಂಬುದಾಗಿ ಹೇಳುತ್ತಾರೆ. ಕ್ಷೇತ್ರಜ್ಞ ವಿಭಾಗ ಯೋಗ ಒಂದು ನಮ್ಮ ಭಗವದ್ಗೀತೆಡು 13ನೇ ಅಧ್ಯಾಯ ನಮ್ಮ ತೆರೆದ ಕ್ಷೇತ್ರ ಪಂಡ ನಮ್ಮ ದೇಹ ಪ್ರತಿಯೊಂಜಕಲ ಒಂಜಿ ಕ್ಷೇತ್ರ ಬೋಡಾಪುಂಡು ಅಂಚೆ ಈ ನಮ್ಮ ದೇಹ ಪನ್ಪಿನಲ ಕ್ಷೇತ್ರಗೂ ಕಂಪೇರ್ ಮಲ್ದಿರು ದೇವೇರು ದೇಹ ಪಂಡ ಅಲ್ಪ ಪವಿತ್ರವಾಯನ ಭಗವಂತನ ಅಂಶವಾಯನ ಆತ್ಮ ಭಗವಂತ ಸ್ವತಃ ಪರಮಾತ್ಮ ನಮ್ಮ ಹೃದಯದ ಉಳೆಡು ಕುಲ್ದಿರ. ಯಾಕೋಸ್ಕರ ನಮ್ಮ ದೇಹ ಈ ಕಲ್ಮಶವಾಯನ ದೇಹ ದಿಂಜಿದಿತ್ತಂಡಲ ಮಲ ಮೂತ್ರ ನೆತ್ತೆರಡು ನಮ್ಮ ದಿಂಜಿದಿತ್ತಂಡಲ ದೇವರಿ ನಮ್ಮ ದೇಹಗೂ ದಾದೆ ಪನ್ಪೇರು ಕ್ಷೇತ್ರ ಪನ್ಪಿರುದೆ ಪಂಡ ಒಲ್ಪ ದೇವರು ಉಪ್ಪೇರೋ ಆ ಒಂಜಿ ಜಗನೇ ಕ್ಷೇತ್ರ ಪವಿತ್ರವಾಯನ ಜಗ ಪಂಡ ನಮ್ಮ ದೇಹ ಪವಿತ್ರವಾಯನ ಜಗ ಇತ್ತೆ ನಮ್ಮ ಕಟೀಲು ಆ ಕಟೀಲು ದುಂಬು ದೇವೇರು ಬರೋಡು ದುಂಬು ದೇವಿ ಮಾತ ಬರೋಡು ದುಂಬು ದಾದನ ಒಂಜಿ ನಾರ್ಮಲ್ ಜಗ ಆದಿತ್ತಂಡು ಏಪ ಅಲ್ಪ ದೇವಿ ಮಾತ ಬತ್ತು ಗುಲ್ಲಿರೋ ಅಲ್ತು ಬೊಕ್ಕ ಅವು ಒಂಜಿ ಜಗಕ್ಕೂ ದಾದೆ ಪುದರ್ದಿಯರು ಕಟೀಲು ಕ್ಷೇತ್ರ ಪಳಲಿ ಕ್ಷೇತ್ರ ಅದೇ ಪಂಡ ಅಂಚಿತ್ತಿನ ಜಗಟ್ಟು ಬತ್ತದು ಅಲ್ಪ ದೇವೇರು ಬತ್ತು ಕುಲ್ದೇರ್ ಪನ್ಪಿನ ಭಾವನೆಡು ಆ ಜಗನು ಕ್ಷೇತ್ರ ಪಂದು ಪುದರ್ದಿತ್ತು. ಅಂಚೆ ನಮ್ಮ ದೇಹಲ ಯೂಸ್ಲೆಸ್ ದೇಹ ಒಂಜಿ ದಿನ
ಅವು ಪಂಚಭೂತೋಡು ಮಲ್ದಿನ ದೇಹ ತಾಲ ಯೂಸ್ಲೆಸ್ ಆಯ್ನ ದೇಹ ಒಂಜಿ ದಿನ ನೆಟೆ ನಮ್ಮ ದೇವರ ದೀತಿನ ಆತ್ಮ ಸೋಲ್ ಏಪ ಪೋಪುಂಡು ಅಲ್ತ ಬಕ್ಕ ಅವು ಯೂಸ್ಲೆಸ್ ಆಂಡಲ ದೇವರು ದೀತಿನ ಅಂಶ ಆತ್ಮ ಏಪ ಮುಟ್ಟ ಉಂಡು ಅದ ಮುಟ್ಟ ದೇವರು ಅವೆಂದಾದ ಬಂದ್ಬಿಡಿ ಕ್ಷೇತ್ರ ಬಂದ್ಬಿರು ತೋ ಅಂಚ ಕ್ಷೇತ್ರ ಪಕ್ಕ ಕ್ಷೇತ್ರಜ್ಞವಾಯನ ದೇವರಿಗೆ ಪ್ರತಿ ಒಂಜಿ ಕ್ಷೇತ್ರದ ಬಗ್ಗೆ ಗೊತ್ತುಂಡು ಕ್ಷೇತ್ರ ಬಣ್ಣ ಪ್ರತಿ ಒಂಜಿ ದೇಹದ ಬಗ್ಗೆ ದೇವರಿಗೆ ತೆರೆದುಂಡು ಅಂಚಿತ್ತಿನ ದೇವರಿಗೆ ಯಾನು ಇರೆಗ ನಮಸ್ಕಾರ ಮಲ್ಪೆ ವರಂ ವರಣ್ಯಂ ವರದಂ ಪುರಾಣಂ ಸನಾತನಂ ಸರ್ವಗತಂ ಪ್ರಪನ್ನಂ ನಾತೋಸ್ಮಿ ಭೂಯೋಪಿ ನಾತೋಸ್ಮಿ ಭೂಯೋ ನಾತೋಸ್ಮಿ ಭೂಯೋ ನತೋಸ್ಮಿ ಭೂಯಃ ಯತ್ಪಾದತೋಯಂ ಭವರೋಗ ವೈದ್ಯೋ ಯತ್ಪಾದಪಾಂಸುರ್ವಮಲತ್ವಸಿದ್ಧೈ ಯನ್ನಾಮ ದುಷ್ಕರ್ಮ ನಿವಾರಣಾಯ ತಮ ಪ್ರಮೇಯಂ ಪುರುಷಂ ಭಜಾಮಿ ಸದ್ರೂಪಂ ತಮ ಸದ್ರೂಪಂ ಸದಸದ್ರೂಪಂ ಅವ್ಯಯಂ ತತ್ತದ್ವಿಲಕ್ಷಣಂ ಶ್ರೇಷ್ಠಂ ಶ್ರೇಷ್ಠಾಶ್ರೇಷ್ಠಾತರಂ ಭಜೆ. ಅನಾದ್ಯನಂತನು ಶಾಂತ ಸ್ವಭಾವಾಯನ ಸರ್ವ ಸೃಷ್ಟಿಕರ್ತವಾಯನ ಭಗವಂತ ಅಚ್ಯುತ ಭಗವಂತಗ ಯಾನು ತಾದ ಮಲ್ಪೆ ಶರಣಾಪೆ ಅಂಚ ಏರು ಶರಣಾಪೆರು ಅಂಚಿತ್ತಿನ ಮಹಾತ್ಮರ್ನಗಳಿಗೆ ಏರು ಶಾಶ್ವತವಾಯನ ಮುಕ್ತಿ ಕೊರ್ಪರು. ಶ್ರೇಷ್ಠ ಆಯ್ನ ಉತ್ತಮ ಉತ್ತಮವಾಯನ ವರನು ಕೊರ್ಪಿನ ಪುರಾತನವಾಯನ ಅನಾದಿವಾಯನ ಇಡೀ ಜಗತ್ತಿಗೂ ವ್ಯಾಪಕವಾಯನ ಪ್ರಸನ್ನವಾಯನ ಹರಿಭಗವಂತಗ ಯಾನು ನಮಸ್ಕಾರ ಮಲ್ಪೆ ಪಿರಯಾನು ನಮಸ್ಕಾರ ಮಲ್ಪೆ ಪಿರಯಾನ ನಮಸ್ಕಾರ ಮಲ್ಪೆ ಪಿರಯಾನ ನಮಸ್ಕಾರ ಮಲ್ಪೆ. ಪುನಃ ನಮಿಸುವೆನು ಪುನಃ ನಮಿಸುವೆನು ಪುನಃ ನಮಿಸುವೆನು ಪುನಃ ಪುನಃ ನಮಿಸುವೆನು ಬಂದು ಉತ್ತಂಕ ತಾದ ಮಲ್ಪರು ದೇವರಿಗೂ ಸ್ತೋತ್ರ ಮಲ್ಪೆ. ಎರ್ನ ಪಾದದ ಉದಕಡು ಸಂಸಾರ ಪಂಪಿನ ರೋಗ ಪರಿಹಾರ ಆಪುಡು ವೈದ್ಯನಂತಿರುವುದು ಭಗವಂತನ ಆ ಒಂಜಿ ಸೀಕುಗಳ ನಮ್ಮ ದೇವರನ್ನ ಪಂಚಾಮೃತ ಅಭಿಷೇಕ ಮಲ್ಪುನಾಗ ಅವೇ ನಮ್ಮ ಪರ್ಣ ಅಂಚನೆ ದೇವರನ ಪಾದದ ಅಭಿಷೇಕ ಮಲ್ತಿನ ಪಾದದ ನೀರು ನಮ್ಮ ಪರ್ಣ ಆ ಒಂಜಿ ಡಾಕ್ಟರ್ ಕೊರ್ನೆ ಮರ್ದುಡು ನಮ್ಮ ಸೀಕೆಂಚ ಗುಣ ಆಪುಡು ಅವೆಡ್ದು ಶ್ರೇಷ್ಠವಾಯನ ಆ ದೇವರನ ಪಾದದ ನೀರು ಈ ಸಂಸಾರ ಪಂಪಿನ ರೋಗ ನಮ್ಮ ಈ ಸಂಸಾರಡು ಉಲ್ಲ ಅವ್ವೇ ನಮ್ಮ ಸೀಕು ಈ ಸಂಸಾರ ನಮ್ಮ ಮಿತ್ತು ಪೋಪಿನ ಅವ್ವೇ ಒಂಜಿ ನಮ್ಮದಾದೆ ಏ ಮುಪ್ಪೊಡು ಈ ಸಂಸಾರ ನಮ್ಮ ಬೂರ್ದ ಪಂಡ ಆ ಒಂಜಿ ಸೀಕದ ನಮ್ಮ ಗುಣ ಮಲ್ಪೊಡಂಡ ಈ ಸಂಸಾರ ಭವಸಾಗರಡು ಮಿತ್ತು ಪೋಡಂಡ ದೇವರ್ನ ಆ ಒಂಜಿ ಪಾದದ ನೀರುಡು ಪರ್ಂಡ ಯಾವು ನಮ್ಮ ಈ ನೆಟೆ ಈ ಭೌತಿಕ ಸೀಕಡ್ದು ನಮ್ಮ ಮಿತ್ತು ಪೋಪ. ಯಾರ ಪಾದ ಧೂಳಿ ಪವಿತ್ರತೆಯನ್ನುಂಟು ಮಾಡುವುದು ಯಾರ ನಾಮ ದುಷ್ಕರ್ಮವನ್ನು ಪರಿಹಾರ ಮಾಡುವುದು ಅಂತ ಅಪ್ರಮೇಯವಾದ ಪುರುಷನನ್ನು ಭಜಿಸುತ್ತೇನೆ. ಭಗವಂತನ ಪಾದ ಧೂಳು ನಮ್ಮ ಮಂಡೆಗೆ ತಾಗಂಡ ಯಾವು ನಮ್ಮ ಫೊರೆಡ್ಗೆ ತಾಗಂಡ ಯಾವು ನಮ್ಮ ಪವಿತ್ರ ಅಪ ಭಗವಂತನ ಆ ಕಾದ ನೀರುಡು ನಮ್ಮ ಪರ್ಂಡ ಯಾವು ನಮ್ಮ ಈ ಸಂಸಾರ ನಮ್ಮ ಬೂರ್ದ ಆ ಸೀಕಡು ನಮ್ಮ ಮಿತ್ತು ಪೋಪ ಅಂಜನೆ ದೇವ್ಯರ್ನ ಪುದರ್ಪಂಡ ಯಾವು ನಮ್ಮ ಪೂರ ದುಷ್ಕರ್ಮ ನಮ್ಮ ಪಾಪ ಪೂರ ದಾದಾಪುಣು ಪರಿಹಾರ ಆಪುಣು ಅಂಚಿತ್ತಿನ ದೇವ್ಯರ್ನ ಯಾನು ಸ್ತೋತ್ರ ಮಲ್ತೊಂದಿಲ್ಲ ಇರೇನು ನಮಸ್ಕಾರ ಮಲ್ತೊಂದಿಲ್ಲ. ಸ್ವತಂತ್ರನು ಭಕ್ತರಲ್ಲದವರಿಗೆ ಗಮ್ಯನಲ್ಲವಾದ ಕಾರಣ ಅಸತ್ ಎನಿಸಿರುವವನು ಸದಾ ಸದ್ರೂಪನು ನಾಶರಹಿತನು ತತ್ವದ್ವಿಲಕ್ಷಕನು ಶ್ರೇಷ್ಠನು ಶ್ರೇಷ್ಠಕ್ಕಿಂತಲೂ ಅತಿಶಯಿತ ಶ್ರೇಷ್ಠನು ಆಗಿರುವ ಹರಿಯನ್ನು ಭಜಿಸುತ್ತೇನೆ ಬಂದು ಉತ್ತಂಕ ಬ್ರಾಹ್ಮಣ ಭಗವಂತನ ಗ್ಲೋರಿಫೈ ಮಲ್ತೊಂದ್ರೆ ಸ್ವತಂತ್ರ ಭಗವಂತ ಎಂಚ ನಾರದೇರು ತ್ರಿಲೋಕ ಸಂಚಾರಿ ಲೈಸೆನ್ಸ್ ಉಪ್ಪಂದೆ ಪೋಪೆರೋ ಅಂಚನೆ ಭಗವಂತಗೆ ಎರ್ನಲ ಪರ್ಮಿಷನ್ ಕೇನೋಡು ಬಂದಜ್ಜಿ ಭಗವಂತಿಗೆ ಏಪಲ ಬಾಲೆ ಆದಿಲ ಬರೋಲಿ ಬುಡಿದ್ವಿ ಆದಿಲ ಬರೋಲಿ ಕನ್ನಡ ಅದು ಬರೋಲಿ ವಾ ಒಂಜಿ ರೂಪೊಳ್ಳ ಭಗವಂತಗ ಇಂಡಿಪೆಂಡೆಂಟ್ ಅದು ತಿರುಗುಲಿ ಭಗವಂತಗ ಅಂಚನೆ ಭಗವಂತ ನಾಶರಹಿತ ಇತ್ತಿನಾರು ತತ್ವದ್ದಿ ಲಕ್ಷಣ ಇತ್ತಿನಾರು ಶ್ರೇಷ್ಠವಾಯನಾರು ಶ್ರೇಷ್ಠಕ್ಕಿಂತಲೂ ಅತಿಶಯಿತ ಶ್ರೇಷ್ಠನು ಶ್ರೇಷ್ಠ ಏನೊಂಡು ಭೌತಿಕ ಜಗತ್ತರು ಅವೆಡ್ದು ಅತಿಶಯ ಜಾಸ್ತಿ ಆಯನ ಶ್ರೇಷ್ಠವಾಯನ ಆ ಹರಿ ಭಗವಂತನ ಯಾನು ಸ್ಮರಣೆ ಮಲ್ಪೆ. ನಿರಂಜನಂ ನೀರಾಕಾರಂ ಪೂರ್ಣ್ಯಮಾಕಾಶ ಮಧ್ಯಗಂ ಪರಂ ಚ ವಿದ್ಯಾಭ್ಯಂ ಹೃದಂ ಭೋಜನಿವಾಸಿನಂ ಸ್ವಪ್ರಕಾಶಮನಿರ್ದೇಶ್ಯಂ ಮಹತಾಂ ಚ ಮಹತ್ತರಂ ಆಣೋರಾಣಿ ಅಂಶ ಯಾಂ ಸಮಜಂ ಸರ್ವೋಪಾತಿ ವಿವರ್ಜಿತಂ ಯನ್ನಿತ್ಯಂ ಪರಮಾನಂದಂ ಪರಮಂ ಬ್ರಹ್ಮ ಸನಾತನಂ ವಿಷ್ಣು ಸಂಜ್ಞಂ ಜಗದ್ಧಾಮ ತಮಸ್ಮಿಂ ಶರಣಂ ಗತಃ
ಯಂ ಭಜಂತಿ ಕ್ರಿಯಾನಿಷ್ಠ ಯಂ ಪಶ್ಯಂತಿ ಚ ಯೋಗಿನಃ ಪೂಜಾತ್ ಪೂಜಾತರಂ ಶಾಂತಂ ಗತೋಸ್ಮಿ ಶರಣಂ ಪ್ರಭುಂ ಯಂ ನ ಪಶ್ಯಂತಿ ವಿದ್ವಾಂಸೋ ಯಾಯೇತಾದ್ಯಾಪ್ಯ ತಿಷ್ಠತಿ ಸರ್ವಸ್ಮಾದಾಧಿಕಂ ನಿತ್ಯಂ ನಾತೋಸ್ಮಿ ವಿಭುಂ ಅವ್ಯಯಂ. ಭಗವಂತ ನಿರ್ದೋಷಕವಾಯನ, ಲೌಕಿಕಾಕಾರ ಶೂನ್ಯವಾಯನ, ಪರಿಪೂರ್ಣ ಆಯನ, ಹೃದಯ ಅವಕಾಶ, ಹೃದಯದ ನರಟು ಇತ್ತಿನಾರು ವಿದ್ಯೆ ಅವಿದ್ಯೆ ಪ್ರತಿಯೊಂದಿಲ ಗೊತ್ತಿತ್ತಿನ ಹೃದಯ ಕಮಲದಲ್ಲಿರುವವನು, ಸ್ವಪ್ರಕಾಶನು, ದೊಡ್ಡ ವಸ್ತುಗಳಿಗಿಂತ ದೊಡ್ಡವನು, ಅನುಗಳಿಂತಲೂ ಅನುತರನು. ಏನ ನೆಟೆ 14 ಬ್ರಹ್ಮಾಂಡಡು ಮಲ್ಲ ವಸ್ತು ಪಂಡ ಏನುಂಡು ಅವೆಡ್ದು ಮಲ್ಲ ಎತ್ತಿನ ದೇವರು ಈ 14 ಬ್ರಹ್ಮಾಂಡಡು ಕಿನ್ನೆಡ್ದು ಕಿನ್ಯ ಏನು ಉಂಡು ಅವೆಡ್ದು ಕಿನ್ಯಲ ಭಗವಂತ. ಭಗವಂತ ಉತ್ಪತ್ತಿ ರಹಿತನು, ಸಕಲ ಉಪಾಧಿ ರಹಿತನು, ನಿತ್ಯ ಭಗವಂತ, ಉತ್ಕೃಷ್ಟ ಆನಂದ ಸ್ವರೂಪ ಭಗವಂತ, ಸಚ್ಚಿದಾನಂದ ಸ್ವರೂಪ ಭಗವಂತ ಅನಾದಿ ಭಗವಂತ ಜಗತ್ತದು ಇಡೀ ಜಗತ್ತಿಗೂ ವ್ಯಾಪಕ ಆಯನ ವಿಷ್ಣುವೆಂಬ ಪರಬ್ರಹ್ಮನಿಗೆ ಶರಣಾಗುತ್ತೇನೆ. ಕರ್ಮಯೋಗಿಗಳು ಭಜಿಸುವಂತಹ ಕರ್ಮಯೋಗಿ ಪಂಡ ಏರು ದೇವರಿಗೋಸ್ಕರ ಕೆಲಸ ಮಲ್ಪೆರು, ತನ್ನ ನಿಗದಿತ ಕರ್ತವ್ಯ ಏರ್ ಮಲ್ತೊಂದುಲ್ಲೆರೋ, ದೇವರಿಗೆ ಖುಷಿಯಾಪಿನಲಕ ಏರ್ ಕೆಲಸ ಮಲ್ಪೆರೋ ಆಯ್ತ ಫಲನು ದೇವರಿಗೆ ಕೊರ್ಪೆರೋ. ಅಗಳು ನಿರಂತರವಾದ ಭಜನೆ ಮಲ್ಪುನ ಭಗವಂತ, ಜ್ಞಾನಿನಗಳು ಭಜನೆ ಮಲ್ಪುನ ಭಗವಂತ ಅಂಚನೆ ಪೂಜ್ಯ ವಸ್ತುಗಳಿಂತಲೂ ಅಧಿಕ ಪೂಜ್ಯನಾದ ಶಾಂತ ಪ್ರಭುವಿಗೆ ಶರಣಾಗತನಾಗಿದ್ದೇನೆ. ಶಾಂತವಾಯನ ಭಗವಂತ ಇರಿಗ್ಯಾನು ಶರಣಾತೆ. ಈ ಜಗತ್ತಿನಲ್ಲೆಲ್ಲ ವ್ಯಾಪಿಸಿದ್ದಾಗೂ ಜ್ಞಾನಿಗಳು ಕಾಣಿಸದಿರುವ ಪ್ರತಿಯೊಂದು ಜಗತ್ತುಳ್ಳ ಇರು ಉಲ್ಲರ ಅಂಡ ಜ್ಞಾನಿಗಳಿಗೂ ಕಾಣಿಸದಿರುವ ಸರ್ವೋಚ್ಚನು ನಾಶರಹಿತನಾಗಿರುವ ಸ್ವಾಮಿಯನ್ನು ನಮಸ್ಕರಿಸುತ್ತೇನೆ. ಭಗವಂತ ಪ್ರತಿಯೊಂದು ವಸ್ತುಳ್ಳ ಉಲ್ಲೇರು, ಗೋಡೆಡು ಕಲ್ಲಿಡು ಪೊಯ್ಯಡು ಪ್ರತಿಯೊಂದೆಟ್ಲ ಗಿಡ ಮರಟು ಉಲ್ಲೇರು ಅಂಡ ಏಪೇಪ ಜ್ಞಾನಿನಗಳಿಗ್ಲ ದೇವರಿ ತೋಜಿದರು. ಭಗವಂತ ನಾಶೊಪ್ಪಂದಿನಾರು ಅಂಚನೆ ದೇವರು ಸರ್ವೋಚ್ಚವಾಯನ ಅಂಚಿತ್ತಿನ ಸ್ವಾಮಿಗೆ ನಮಸ್ಕಾರ ಮಲ್ಪೆ. ಯಾವನ ಪ್ರಾಣಿಗಳ ಹೃದಯದಲ್ಲಿದ್ದು ಜೀವ ಶಬ್ದ ವಾಚ್ಯನಾಗುವನು ಮತ್ತು ಅವಿದ್ಯೆಗೆ ಬದ್ಧನಾಗದಿರುವುದರಿಂದ ಪರಮಾತ್ಮ ನೆನೆಸುವನು. ಅಂತಹ ಸರ್ವಂತರ್ಗತನು, ಸರ್ವ ಕಾರಣ ಆಯನ ಭಗವಂತ ಸಕಲ ಕರ್ಮಡು ಫಲಪ್ರದನು, ಉತ್ತಮೋತ್ತಮನು, ಪರತ್ಪರನು, ವ್ಯಾಧಿಕೆ ರಹಿತನು ಆದ ದೇವನನ್ನು ನಮಸ್ಕರಿಸುತ್ತಾನೆ. ಪ್ರತಿಯೊಂದು ಪ್ರಾಣಿದ ಹೃದಯಡು ಇತ್ತಿನ ದೇವರು ಸರ್ವ ಕಾರಣ ಎನ್ನ ಭಗವಂತ, ಅಂತರ್ಯಾಮ ಎನ್ನ ಭಗವಂತ, ಸರ್ವಂತರ್ಗತ ಆಯನ ಭಗವಂತ, ಸಕಲ ಕರ್ಮಗಳ ಫಲಪ್ರದ ಉತ್ತಮ ಆಯನ ಭಗವಂತಗೆ ನಮಸ್ಕಾರ ಮಲ್ಪೆ. ಸರ್ವಜ್ಞಾಯನ ಸರ್ವವ್ಯಾಪಾಯನ ಪಿರ ಆ ಉತ್ತಂಗ ಬ್ರಾಹ್ಮಣ ದೇವರನ್ನು ಮಸ್ತ್ ಗ್ಲೋರಿಫೈ ಮಲ್ಪೇರು, ಗಡಿ ಪನ್ಪೇರು. ಪ್ರತಿಯೊಂದಿಲ ಜ್ಞಾನ ಇತ್ತಿನ ಸರ್ವಜ್ಞ ಆಯನ ಇರು, ಸರ್ವ ಕೊಡಿಲ ವ್ಯಾಪಾಯನ ಇರು ಶಾಂತ ಆಯನಾರು, ಇರು ಸರ್ವಂತರ್ಯಾಮಿ ಆಯನಾರು, ಇರು ಜ್ಞಾನದಾರು, ಇರು ಜ್ಞಾನ ಪೂರ್ಣ ಇರ್ನ ಜ್ಞಾನ ಪನ್ಪಿನ ಕಮ್ಯಾಪುಜಿ, ಇರು ಜ್ಞಾನೋಡು ಈರೆ ಸ್ಥಿತವಾದುಲ್ಲರು. ಪ್ರತಿಯೊಂದ ಜ್ಞಾನೋಡ್ಲ ಈರು ಸ್ಥಿತವಾದುಲ್ಲರು ಬಂದ ದೇವರ್ಲ ಪ್ರತಿಯೊಂದು ಜ್ಞಾನ ನಮ್ಮ ದಾದ ನೆಟೆ ಮಲ್ತೊಂದುಲ್ಲನೋ, ದಾದಪುರ ನಮ್ಮ ಜ್ಞಾನಕ್ಕೆ ತೊನೊಂದುಲ್ಲನೋ, ಏನಪುರ ಕೆಲಸ ಮಲ್ಪನೋ ಪ್ರತಿಯೊರಿಗ್ಲ ಜ್ಞಾನ ಸ್ಥಿತವಾದು ನಮ್ಮ ಹೃದಯಡು ಸ್ಥಿತವಾದ ಜ್ಞಾನ ಕೊರ್ದು ನಮ್ಮನ್ನು ಕೆಲಸ ಮಲ್ಪನ ಪಂಡನೆ ಭಗವಂತ. ಸರ್ವಶಕ್ತಿ ನಮ್ಮ ಏನು ಪುರ ಕೆಲಸ ಮಲ್ತೊಂದುಲ್ಲನೋ ಶಕ್ತಿಡು ಒಚ್ಚುನ ಭಜನ ದೆಕ್ಕುನ ಒಂದು ಪುರ ನಮಕ ಪ್ರತಿಯೊಂದಿಗ್ಲ ಶಕ್ತಿ ಬೋಡು ಒಂದು ಪುರ ಶಕ್ತಿ ದೇವರೇ ಕೊರ್ಪಿನಿ. ಅಂಚಿತಿನ ಭಗವಂತನೇ ಭಜನೆ ಮಲ್ಪೆ, ಭಜಿಸವೆ, ನಮಸ್ಕಾರ ಮಲ್ಪೆ. ವೇದ ನಿಧಿಯು ವೇದಾಂತ ವಿಜ್ಞಾನದಿಂದ ನಿರ್ಣಯಿಸಲ್ಪಟ್ಟ ಸ್ವರೂಪವುಳ್ಳವನು, ಸೂರ್ಯಚಂದ್ರರಂತೆ ಪ್ರಕಾಶಮಾನವಾದ ನೇತ್ರಗಳುಳ್ಳವನು. ಸೂರ್ಯಚಂದ್ರ ಪಂಡಾನೆ ದೇವರನ್ನ ದಾದೆ ರಡ್ಡು ಕಣ್ಣುದಲಕ್ಕ ದೇವರು ನಮಕ್ ಬಂತಿರು ಸೂರ್ಯಚಂದ್ರ ಪಂಡ. ಸೂರ್ಯ ದೇವನ ಒಂಜಿ ಕಣ್ಣು ನಮಕ್ ಈ ಬ್ರಹ್ಮಾಂಡಡು ಅಜ್ಞಾನುಡಿತ್ತಿನಗಲೆ ಬೋಲ್ಪು ಕೊರ್ರೆಗು, ಕತ್ತರಡಿತ್ತಿನಗಲೆ ಬೋಲ್ಪು ಕೊರ್ರೆಗು ಅಂಚನೆ ಚಂದ್ರ ದೇವರಿಗೂ ರಾತ್ರಿಡು ಬೋಲ್ಪು ಕೊರ್ರೆಗು ಅಂಚನೆ ಪೂರ ಇಡೀ ಜಗತ್ತದ ಮರ ಗಿಡಟ್ಟು ಪುರ ಇತ್ತಿನ ಪುರ ಫಲವಸ್ತುಗು ತೀಪೆ ಕೊರ್ರೆಗು ರುಚಿ ಕೊರ್ರೆಗು ದೇವರು ಚಂದ್ರನ ರೂಪವಾದ ಪ್ರಕಾಶಮಾನವಾದ ನೆಟೆ ಭೌತಿಕ ಜಗತ್ತು ನಮ್ಮನ್ನು ರಕ್ಷಣೆ ಮಾಡ್ತಂದುಲ್ಲೆ. ಪರಮೇಶ್ವರ ಆಯನ ಭಗವಂತ, ಪಕ್ಷಿ ಸ್ವರೂಪವಾಯನ ಭಗವಂತ ಪಂಡ ಭಗವಂತ ಬೇತೆ ಬೇತೆ ರೂಪೊಳ್ಳ ಭಗವಂತ ಬರ್ಪೆರು. ಕಪತಿ ಸ್ವರೂಪ ಆದ ಕೃಷ್ಣನನ್ನು ನಮಸ್ಕರಿಸುತ್ತೇನೆ. ಸರ್ವೇಶ್ವರ ಆಯನ
ಪಿರ ಪಿರ ಅವೇನೆ ಪನ್ಪಿರು ಸರ್ವೇಶ್ವರ ಭಗವಂತ ಸರ್ವಂತರ್ಗತ ಭಗವಂತ ಇರ್ ಪೂರ್ಣ ಇರು ವೇದ ಪ್ರತಿ ವೇದ ಜ್ಞಾನಿ ವಾಕು ಮತ್ತು ಮನಸ್ಸುಗಳಿಗೆ ಗೋಚರವಾಗದಿರುವವನು ಮತ್ತು ಅಪರಿಮಿತ ಶಕ್ತಿ ಆಯ್ನಾರು ಇರು ಧ್ಯಾನ ಮಾತ್ರ ಇರೇನು ಅರ್ಥ ಮಲ್ಪರಿಗೆ ಸಾಧ್ಯ. ಇಂದ್ರ ಅಗ್ನಿ ಯಮ ನಿಕತಿ ವರುಣ ವಾಯು ಕುಬೇರ ಈಶಾನ ಸೂರ್ಯ ಪುರಂದರ ಮುಂತಾದವರನ್ನು ಲೋಕವನ್ನು ರಕ್ಷಣೆ ಮಾಡಿಸುತ್ತಿರುವವನು ಅಪ್ರಮೇಯನು ಪಂಡ ಇರ್ನ ಅಂಡಡು ಈರು ಮಲ್ಲ ಬಾಸ್ನಲಕ್ಕ ಉಳ್ಳರ್ ಭಗವಂತ ಇರ್ನ ಅಂಡಡು 33 ಕೋಟಿ ದೇವತೆನಗಳನ್ನು ಇರು ನೆಟೆ ಸೃಷ್ಟಿ ಮಲ್ತದು ಇಡೀ ಲೋಕನ 14 ಬ್ರಹ್ಮಾಂಡನ ಲೋಕನು ರಕ್ಷಣೆ ಮಲ್ಪರೆಗೆ ಅಗಲಿನ ಸೃಷ್ಟಿ ಮಲ್ದರು ಅಂಜಿನ ಈ ಭಗವಂತ ಪರಿಪೂರ್ಣವಾಯನ ಇರೆಗ್ಯಾನು ಶರಣಾಪೆ ಬಂದು ಉತ್ತಂಕ ಬ್ರಾಹ್ಮಣ ಪಂದಿರು. ಬಹು ಶಿರಸ್ಸು ಬಹು ಪಾದಗಳು ಬಹು ಬಾಹುಗಳು ಬಹು ಕಣ್ಣು ಒಂದು ಪುರ ಇರೆಗೆ ಮಸ್ತ್ ಮಂಡೆ ಉಂಡು ಇರೆಗೆ ಮಸ್ತ್ ಪಾದ ಉಂಡು ಮಸ್ತ್ ಬಾಹು ಉಂಡು ಮಸ್ತ್ ಕಣ್ಣುಂಡು ಭಗವಂತ ನಮ್ಮ ತೂಲಿ ದೇವರನ್ನ ಪಂಡ ದೇವರಿಗೆ ಏತು ವಿಶ್ವರೂಪಡ್ಲ ಏತು ಬಾಹು ಉಪ್ಪುಂಡು ಏತು ಕಣ್ಣು ಉಪ್ಪುಂಡು ಏತು ಅಂದರೆ ಮಂಡ್ಯ ಅದು ವಿಶ್ವರೂಪ ಅರ್ಜುನಗೆ ಎಂಚ ತೊಜಪೇರು ಅಂಚ ಉತ್ತಂಕ ಬ್ರಾಹ್ಮಣಲ್ ಪನ್ಪೇರು ಸಮಸ್ತ ಯಜ್ಞಡು ಇರು ಆರಾಧ್ಯ ಇರ್ ಪಂಡ ಭಕ್ತಾರಂ ಯಜ್ಞ ತಪಸ್ಸಾಂ ಓಲ ಒಂಜಿ ಯಜ್ಞ ಮಲ್ತಂಡಲ ಐತ ಫಲ ಇರೆಗೆ ತಿಕ್ಕೊಡು ಪ್ರತಿ ಒಂಜೆಟ್ಲ ಓ ಒಂಜಿ ಯಜ್ಞಡ್ಲ ಇರೇನೆ ಆರಾಧನೆ ಮಲ್ಪೊಡು ಪ್ರತಿಯೊರಿಲ್ಲ ಸಂತೋಷದಾಯಕನು ವಿಲಕ್ಷಣ ಸಾಮರ್ಥ್ಯವಂತನಾಗಿರುವ ಮೂಲ ಕಾರಣದ ದೇವನನ್ನು ನಮಸ್ಕರಿಸುತ್ತೇನೆ. ಕಾಲ ನಿಯಮಕನು ಪ್ರತಿಯೊಂದು ಕಾಲಲ್ಲ ಈರೆ ನಿಯಮಕ ಮಲ್ತೊಂದುಲ್ಲರು ಈ ಪುರ ಚೇಂಜಸ್ ಆಪಿನ ಕ್ಲೈಮೇಟ್ದ ಪ್ರತಿಯೊಂದಿಲ ಈರೆ ಅವೇನು ದಾದೆ ಮಲ್ತೊಂದುಲು ನಿಯಮಕ ಮಲ್ತೊಂದುಲ್ಲರು ಅಂಚನೆ ಕಾಲ ವಿಭಾಗವನ್ನು ಮಾಡಿದವನು ಕಾಲ ವಿಭಾಗ ಕಾಲರೂಪವಾದ್ಲ ಇರು ಬರ್ಪರು ಅಂಚನೆ ಈ ಭೌತಿಕ ಜಗತ್ತಡು ಗುಣಲ್ಲ ದಾದ ಮಲ್ದ ಸೃಷ್ಟಿ ಮಲ್ದರು ಅಂಡ ಇರೆಗ್ ಐತ ಬಂಧನ ಬನ್ಪಿನೆಜ್ಜಿ ಸತ್ವ ರಜ ತಮ ಗುಣಗ ಇರು ಬಂಧನ ಇಜ್ಜರು ಗುಣಾಗ್ರಾಹಿ ಇರು ಗುಣಾತೀತ ಗುಣವನ್ನು ಪ್ರೀತಿಸುವವನು ಇಷ್ಟಾರ್ಥಪ್ರದನು ಎರೆನ ಇಷ್ಟ ಉಂಡೋ ಅವೆನು ಇರು ಕೊರ್ಪಿನಾರು ಸಂಘರಹಿತನು ಇಂದ್ರಿಯಗಳಿಗೆ ಗೋಚರನಾಗದಿರುವನು ಅಂಜನೆ ಇರಿಗೆರ್ನಲ ಸಂಘ ಪನ್ಪಿನ ಇಜ್ಜಿ ಇರು ಗುಣಾತೀತ ಗುಣಟು ಇರು ಬಂಧನ ಇಜ್ಜರು ಅಂಜನೆ ಈ ಭೌತಿಕ ಜಗತ್ತದಗಲಿಗೂ ಇಂದ್ರಿಯಗೂ ಇರು ಕಣ್ಣುಗೂ ತೋಜಂದಿನಾರು ಸಮಸ್ತ ಸಾರ ಭಕ್ತನು ಪ್ರತಿಯೊರಿಯನ್ನ ಇಷ್ಟದ ಪ್ರಕಾರ ಆಗಲಿನು ಕಾಪಾಡಿನಾರು ಇರು ತೃಷ್ಣೆ ಇಲ್ಲದವನು ನಿಸ್ಪೃಹನು ಶ್ರೇಷ್ಠವಾಯಿನಾರು ಮನಸ್ಸಿಗೆ ಗೋಚರ ಆವಂದಿನಾರು ಜ್ಞಾನ ಪ್ರಚುರ ಜಗತ್ಕಾರಣ ಶಾಶ್ವತ ಭಿನ್ನ ವಿಜ್ಞಾನಗಳಿಂದ ಜ್ಞಾತಪ್ರಾಯನು ವಾಗೀಂದ್ರ ಜಗಚ್ಚೇಷ್ಟಕನು ಆಗಿರುವ ದೇವನನ್ನು ಪೂಜಿಸ್ಬೇಡ ಭಗವಂತನ ಒಂಜೊಂಜೆ ತಾದೆ ಮಲ್ತೊಂದುಲೇನಟೆ ಗ್ಲೋರಿಫೈ ಮಲ್ತೊಂದರೇನು ನಮಸ್ಕಾರ ಮಲ್ತೊಂದುಲ್ಲ ಯಾರ ರೂಪ ಶಕ್ತಿ ಪರಾಕ್ರಮ ಕ್ರಿಯೆ ಪ್ರಮಾಣ ಇವುಗಳನ್ನು ಬ್ರಹ್ಮಾದಿ ದೇವತೆಗಳು ಸಹ ಎರ್ನ ಈ ಭಗವಂತನ ಶಕ್ತಿನು ಅರ್ನ ಜ್ಞಾನನು ಅರ್ನ ವೇದನು ಅರ್ನ ಕ್ರಿಯೆ ಅರ್ನ ಪ್ರಮಾಣ ಅರ್ನ ಜನ್ಮ ಕರ್ಮ ಏರ್ಲ ಅರ್ಥ ಮಲ್ಪಂದಿನ ಆ ಬ್ರಹ್ಮಾದಿ ದೇವತೆನೆಗಳ ಇರಿನ ಅರ್ಥ ಮಲ್ತೊಂದಿದ್ದರು ಅಂಚಿತ್ತಿನ ಆತ್ಮಸ್ವರೂಪವಾಯನ ಇರಿನ ಯಾನು ನನ ಎಂಚ ಸ್ತುತಿ ಮಲ್ಪಲಿ ಭಗವಂತ ಬಂದಾರು ಉತ್ತಂಕ ಬ್ರಾಹ್ಮಣರಿಗೆ ಪಂಪೇರು ಸಂಸಾರ ಸಮುದ್ರಡು ಮುರ್ಕುನಗುಲು ಜಡ ಪ್ರಾಯನು ಪಡ ಜಡ ಪಂಡನಮ ನೆಟೆ ಸ್ಥಾವರ ಬೊಕ್ಕ ಜಂಗಮ ಬಂದು ತುಪ್ಪ ಸ್ಥಾವರ ಪಂಡ ಪುರ ಗಿಡ ಮೂಲಿಕೆ ದೇವೇರ್ನ ಅಂಶ ಅಂಚನೆ ಜಂಗಮ ಪುರ ಅಂಡ ಜಡು ಪುರ ಬರ್ಪಿನ ಅಲ್ತ ಬೊಕ್ಕ ನಮ ಮನುಷ್ಯ ಜನ್ಮ ಬೊಯ್ದಿನ ಬಂದು ನಮ್ಮ ಮರಣಿ ತೂದಿತ್ತ ಮೋಹವಿಷ್ಟನು ಜಡವಸ್ತು ಪಂಡ ಈ ಮನುಷ್ಯ ಜನ್ಮ ಕೊರ್ದುಲ ದೇವೇರ್ನ ಸ್ಮರಣೆ ಮಲ್ಪಂದಿನಯೇ ಆ ಜಡವಸ್ತುಗೂ ಸಮಾನ ಮೋಹವಿಷ್ಟನು ಪಂಡ ಪ್ರತಿ ಒಂಜೆಟ್ಲ ಈ ಭೌತಿಕ ಜಗತ್ತದ ಇಂದ್ರಿಯ ತೃಪ್ತಿಡೆ ಇತ್ತಿನಾಯೆ ನೂರಾರು ಕಾಮನೆಗಳಿಂದ ಬಂದಿತನು ಒಂಜಿರಡ್ಡು ಆಸೆತ್ತು ನೂದು ಎಡ ಆಸಿಡಾಯೆ ಬಂದನಡು ಬುರ್ದೆ ಅಪಕೀರ್ತಿಯನ್ನು ಪಡೆದಿರುವವನು ಚಾಡಿಕೋರನು ಅಪಮಾನ ಮಲ್ದಿನಾಯೆ ಆಯ್ಗ ಅಪಕೀರ್ತಿ ಬೊಯ್ದಿನಾಯೆ ಚಾಡಿಕೋರನು ಬುಕ್ಕರಿನ ಸುದ್ದಿ ದೂರು ಪನ್ಪಿನಾಯೆ ಕೃತಜ್ಞನು ಯಾವಾಗಲೂ ಅಶುದ್ಧನು ಅಂಚಿತ್ತಿನಾಯೆ ಬೊಕ್ಕರೆಗ ಉಪಕಾರ ಮಲ್ಪಂದಿನಾಯೆ ಅಶುದ್ಧ ಆಯನೆ ಪಾಪದ ಕೆಲಸ ಆಸಕ್ತಿ ಇತ್ತಿನಾಯೆ ಗರ್ವ ಮಲ್ಪುನಾಯೆ ಪಂಡ ಕ್ರೋಧ ಮಲ್ಪುನಾಯೆ ಅಂಜನೆ ಭಯ ಇತ್ತಿನಾಯೆ ಯಾನು ಎನ್ನ ರಕ್ಷಣೆ ಮಲ್ಪಲ ಎಂಕೇಪಲ ಭಯ ಉಂಡು ಪಂಡ ದೇವೆರ್ನ
ಆಶ್ರಡಿತ್ತಿನಗಲಿ ಏಪಲ ಭಯ ಪನ್ಪಿನ ಇಜ್ಜಿ ಅಗುಲು ನಿರ್ಭಯವಾದ ಉಪ್ಪೆರು ಅಂಚ ಅಂಕ ಏಪಲ ಗರ್ವ ಬರೋದುಂಡು ಯಾನ್ ಪಾಪದ ಕೆಲಸನ ಇದು ಮುಟ್ಟ ಮಲ್ದೆ ಪಂಡ ಆರು ದಾದೆ ಮಲ್ಪೆರು ಆರು ಬ್ರಾಹ್ಮಣ ಎಡ್ಡೆನು ರಾಂಡಲ ಆರು ಪನ್ಪೆರು ಯಾನು ಎಡ್ಡೆ ಇಜ್ಜೆ ಪಂದು ಉತ್ತಂಕ ಬ್ರಾಹ್ಮಣ ಪನ್ಪೆರು ಯಾನು ಎಡ್ಡೆ ಇಜ್ಜೆ ಎಂಕ್ ಪೋಡಿಗೆ ಒಂದುಂಡು ಯಾನ್ ಪಾಪದನೆ ಕೆಲಸ ಮಲ್ದೆ ಯಾನ್ ಕೋಪಿಷ್ಟ ಒಂದು ಪೂರ ಪಂದು ಓ ದಯಾ ಸಾಗರನೆ ಓ ಭಗವಂತ ದಯಾಮಯಿ ಭಗವಂತ ಯಾನು ಪಿರ ಪಿರ ಇರೆಗ ನಮಸ್ಕಾರ ಮಲ್ತೊಂದಿಲ್ಲ ಇರೆಗೆ ಯಾನು ಶರಣ ಹತ್ತೊಂದಿಲ್ಲ ಪಂದಾರು ಇರು ಉತ್ತಂಕ ಬ್ರಾಹ್ಮಣ ಅರೆ ಕೈ ಮುಗ್ಗಿರು ಆರು ದಾಲ ಮಲ್ದಿರು ಒಂದೆಟ್ಟು ಪೂರ ಆರು ಮೀರ್ದುಲ್ಲೆರು ಎಡ್ಡೆ ಬ್ರಾಹ್ಮಣ ಆರು ಅಂಡಲಾರು ಯಾನು ಸರಿ ಇಜ್ಜೆ ಯಾನು ಬಂದನಡು ಉಲ್ಲೆ ಯಾನ್ ಪಾಪದ ಕೆಲಸ ಮಲ್ದೆ ಯಾನ್ ಪಾಪದ ಕೆಲಸ ಮಲ್ಪನಟ್ಟು ಇಂಟ್ರೆಸ್ಟ್ ಉಲ್ಲ ಯಾನಿ ಈ ಭವಸಾಗರೋಡು ಯಾನು ಮುರ್ಕುದು ಪೋತೆ ಭಗವಂತ ಕರುಣಾಮಯಿ ಭಗವಂತ ದಯಾ ಕೊರ್ಪಿನ ಭಗವಂತ ಯಾನಿರೆಗು ಪಿರ ಪಿರ ಶರಣ ಒಂದಿಲ್ಲ ಬಂದಾರು ಅರೆಗು ಕೈ ಮುಗ್ಗಿರು ತೊಂಚಾರು ಕೈ ಮುಗ್ಗಿನಾಗ ಈ ರೀತಿ ಉತ್ತಂಕನು ಮಾಡಿದ ಪ್ರಾರ್ಥನೆಯಿಂದ ಇಂಚ ಪೂರ ಅರ್ಧಾದ ಮಲ್ತೇರು ಸ್ತೋತ್ರ ಮಲ್ತೇರು ದೇವರಿಗೆ ಪ್ರಾರ್ಥನೆ ಮಲ್ತೇರು ಇತ್ತ ಮೇರು ನಾರದರಿ ಕೇಣಿ ಉತ್ತಂಕ ವಾನ ಮುನಿದ ಸ್ತೋತ್ರ ಮಲ್ತೇರು ದೇವರೇನು ಆ ಸ್ತೋತ್ರ ಮಲ್ತಾರು ಎಂಚ ಮೋಕ್ಷ ಪೋಯರು ಮುಂದೆ ಎಂಕು ಪಿರ ಪನ್ಲೆ ಬಂದು ನಾರದರಿ ಕೇಂದ್ರ ಐಕ್ ಸನಕಾದಿ ಸನಕ್ ದಾದ ಪಂಡರ ಸಣ್ಣ ಕುಮಾರರಿಗೂ ಪಂಡರ ಇಂಚೆಂಚ ಪ್ರೇಮಲ್ತದ ಕಂಪ್ಲೀಟ್ ಆದ ದೇವರಿಗೆ ಶರಣಾಯರು ಆ ಒಂದು ಪ್ರಾರ್ಥನೆ ಕೇಂದ್ರ ದೇವರು ಪ್ರಸನ್ನ ಆಯರು ಲಕ್ಷ್ಮೀಪತಿಯು ತೇಜೋನಿಧಿಯು ಆದ ಭಗವಂತನ ಅವನಿಗೆ ಪ್ರತ್ಯಕ್ಷನಾದ ದೇವರಲ್ಪ ಎದುರು ಪ್ರತ್ಯಕ್ಷ ಆಯರು ಎಂಚ ಪ್ರತ್ಯಕ್ಷ ಆಯರು ಅಗಸೆ ಹೂವಿನಂತೆ ಹೊಳೆಯುತ್ತಿರುವ ಅಗಸೆದ ಪೂತಲಕ್ಕ ಶೈನಿಂಗ್ ಆ ಒಂದು ಓಪನಾತಿನ ಅರಳ ದಿನ ಆ ಪದ್ಮದ ಕಣ್ಣುತ್ತಿರ ದೇವರು ಕಿರೀಟ ಕುಂಡಲ ಪಾಡೊಂದು ಅದಕ್ಕೆ ಕಿಳ್ಳು ಪುರ ಅದನ್ನ ದೇವುಡು ಪುರ ಆಹಾರ ಒಂದಿನ ಪುರ ಪಾಡೊಂದು ಶ್ರೀವತ್ಸವಕ ಕೌಸ್ತುಭವನ್ನು ಪಾಡೊಂದು ಸುವರ್ಣ ಯಜ್ಞೋಪವೀತಧಾರಿಯು ಅದು ಮೂಗಿನಲ್ಲಿ ಧರಿಸಿದ ಮುತ್ತಿನ ಕಾಂತಿಯಿಂದ ಹೆಚ್ಚಾದ ಶರೀರ ತೇಜಸ್ಸುಳ್ಳನು ಮುಂಚ ದೇವರು ಅಲ್ಪ ಪೀತಾಂಬರ ಮಂಜೊಲ್ದ ಡ್ರೆಸ್ ಪಾಡೊಂದು ವನಮಾಲೆ ಐಟ್ ಅಲಂಕೃತವಾದ ಕೋಮಲವಾದ ತುಳಸಿ ದಳಗಳಿಂದ ಪೂಜಿಸಲ್ಪಟ್ಟ ಪಾದಗಳುಳ್ಳವನು ದೇವರನ್ನ ಪಾದೊಡಿ ಎಪ್ಪಲ ತುಳಸಿ ಮಾತಾ ಉಪ್ಪಿರಂಜ ತುಳಸಿದ ದಳ ಅರ್ನ ಪಾದೊಡಿತ್ತೊಡು ಎಡ್ಡೆ ಕಾಂತಿ ಆದು ಶೈನಿಂಗ್ ಒಂದು ಕಿಂಕಿಣಿ ಮತ್ತು ಕಾಲುಗಡಗ ಒಂದು ಅಲಂಕೃತ ಆದು ಗರುಡ ಧ್ವಜನಾದ ಹರಿಯನ್ನು ನೋಡಿ ಗರುಡ ಧ್ವಜ ಆದು ದೇವರಲ್ಪ ಪ್ರತ್ಯಕ್ಷ ಅಪ್ಪೆರು ಅವೆಂತೂದು ಬ್ರಾಹ್ಮಣ ಶ್ರೇಷ್ಠ ನಾಯನ ಉತ್ತಂಕ ಭೂಮಿಯಲ್ಲಿ ದಂಡ ಪ್ರಣಾಮ ಮಾಡಿದನು ಆರು ದಂಡವತ್ ಪ್ರಣಾಮ ಮಲ್ಪೇರು ಅವನ ಹರ್ಷಾಶ್ರುಗಳಿಂದ ಹರಿಯ ಪಾದಗಳಿಗೆ ಅಭಿಷೇಕ ಮಾಡಿದನು ಈತ ಸ್ತೋತ್ರ ಮಲ್ಪನಾಗ ದೇವರಲ್ನ ಅರ್ನ ಎದುರುಡು ಬನ್ನಗ ಅರೆಗು ಆನಂದದ ಕಣ್ಣ ನೀರು ಬತ್ತದ ದೇವರ ಪಾದಗಾರು ಅಡ್ಡ ಬೂರೇರು ಅರ್ನ ಕುಶಿತ ಕಣ್ಣ ನೀರು ದೇವರನ ಪಾದಗೂ ಸ್ಪರ್ಶ ಆಪಣು ದೇವರನ ಪಾದನ ಪೂರ ಆ ಕುಶಿತ ಕಣ್ಣ ನೀರುಡು ಆರು ದೆಕ್ಕುವೆರು ಅಭಿಷೇಕ ಮಲ್ಪೇರು ದೇವರನ ಪಾದನು ಆಗ ದೇವರು ಪನ್ಪೆರು ಮುರಾರಿ ಭಗವಂತ ಪನ್ಪೆರು ರಕ್ಷಿಸು ರಕ್ಷಿಸು ಎಂಬುದಾಗಿ ಅನನ್ಯ ಭಾವದಿಂದ ಕೂಗಿದನು. ಕೂಡಲೇ ದಯಾಪರನಾದ ಮಹಾವಿಷ್ಣು ಅವನನ್ನು ಎಬ್ಬಿಸಿ ಆಲಿಂಗನೆ ಮಾಡಿಕೊಂಡನು. ಅರ್ನ ಕಾರುಗಡ್ಡ ಬೂಡ್ದು ಬುಲ್ತೊಂದು ಕುಶಿತ ಬುಲ್ತೊಂದು ಕಣ್ಣನ ಎರಡು ದೇವರನ್ನ ಪಾದನ ದೆಕ್ಕದು ಮುರಾರಿ ಏನನ್ನು ರಕ್ಷಣೆ ಮಲ್ಪಲೆ ಬಂದು ಯಾರು ಜೋರು ದೇವರನ್ನು ಕಾರುಗಡ್ಡ ಬೂರ್ದು ಬುಲ್ಪುನಾಗ ದೇವರು ಅರೆನು ದಯಾಪರಾಯಣ ಭಗವಂತ ಅರೆನು ದಿರ್ತದು ಅರೆನು ಲಕ್ಕದು ಅರೆನು ಹಗ್ಗು ಮಲ್ಪೇರು ದೇವರು ಆಲಿಂಗನ ಮಲ್ತದು ಪನ್ಪೆರು ಬಾಲೆ ವಸ್ತ ಪಂಡ ಬಾಲೆ ಸಾಧುವರ್ಯ ಅಂಚನೆ ಸಾಧುವಾಯನ ಬ್ರಾಹ್ಮಣ ಉತ್ತಂಕ ಲಕ್ಕಲ ನಿಕ್ಕತೆ ಏನು ಬೋಡು ನಾನು ನಿಕ್ಕು ಕೊರ್ಪೆ ವರ ಕೊರ್ಪೆ ಕೇನ್ಲ ದಾದ ಬೋಡು ನಾನು ಪ್ರಸನ್ನನಾಗಿರುವಾಗ ನಿನಗೆ ಯಾವುದು ಅಸಾಧ್ಯವಲ್ಲ ಎಂದು ಹರಿಯು ಉತ್ತಂಕ ಮುನಿವರಿಯನಿಗೆ ಹೇಳಿದನು. ಯಾನಿತ್ತು ಪ್ರಸನ್ನಾಯ ನಿಕ್ಕು ದಾದ ಬೋಡು ಈ ಕೇನ್ಲ ಪಂದಾರು ಹರಿ ಉತ್ತಂಕ ಮುನಿಗೂ ಕೇನ್ವೇರು. ಈ ಪ್ರಕಾರ ಚಕ್ರಪಾಣಿಯು ಹೇಳಿದ್ದನ್ನು ಕೇಳಿ ಉತ್ತಂಕನು ಪುನಃ ನಮಸ್ಕರಿಸಿ ಚಕ್ರಪಾಣಿಯನ ಭಗವಂತ ಪನ್ಯ ಪಾತ್ರಕ್ಕೆಂದು ನಿಕ್ಕದಾದ ಬೋಡು ಕೇನ್ಲ ಪನ್ನಗ ಉತ್ತಂಕ ಬರ್ಪೆರು ನಮಸ್ಕಾರ ಮಲ್ತಿಪ್ಪಿರ ದೇವರಡು ಪನ್ಪೆರು ಸ್ವಾಮಿಯೇ ನೀನು ನನ್ನನ್ನು ಮೋಹಪಡಿಸುವೆ ಏನು ಭಗವಂತ ಹೆಂಗ ದಾದಾಣಲ
ಕೇನ್ಲಾ ಪಂದಿರ್ ಪಂದ್ ಕೂಡ ಇಂಕ್ ಭೌತಿಕ ಜಗತ್ತುಡ ಆಸೆ ಪುಟ್ಟಾನಂಗೆ ಮಲ್ಪರ ಭಗವಂತೇರು. ಯಾನ್ ಈ ಭೌತಿಕ ಜಗತ್ತಿನ ಹೆಂಗದ ಆಲ ಬೊಡ್ಚಿ ಭಗವಂತ ಈ ಭೌತಿಕ ಜಗತ್ತು ಹೆಂಗ್ ಅವು ಒಂದು ಇಲ್ಲು ಬಂಗಲೆ ಪುರ ಕೊರಿಯಡ ಯಾನ್ ಪಿರ ನೆಟೆನೆ ಈ ಮಾಯಾ ಜಾಲೋಡು ಬುರ್ವೆ ಎಂಕ್ ಅವು ಕೇನ್ಲ ಒಂದು ಕೇನ್ಲ ಪಂದಿರ್ ಪನೊಂದುಲ್ಲರು ಪಿರ ಏನೋ ನೆಟೆ ಭೌತಿಕ ಜಗತ್ತುಡು ಮೋಹಡು ಪಾಡುವರೆ. ದೇವನೇ ಬೇರೆ ವರಗಳು ನನಗೆ ತಕ್ಕೆ ಎಂಕ್ ದೇಗು ವರ ಬೋಡು ಭಗವಂತ. ಜನ್ಮ ಜನ್ಮಾಂತರಗಳಲ್ಲಿಯೂ ನಿನ್ನಲ್ಲಿ ಭಕ್ತಿಯು ನನಗೆ ದೃಢವಾಗಿರಲಿ, ಇದೇ ನನ್ನ ಪ್ರಾರ್ಥನೆ. ಎಂಗ್ ದಾಲ ಬೊಡ್ಚಿ ಭಗವಂತ ಈರೆಂಗ್ ದಾಲ ಕೊರೊಡ್ಚಿ ಈರೇ ನೆಟ ಎದುರು ಬತ್ತಿನ ಬೊಕ್ಕ ಎಂಕ್ ಬೇತೆ ಏನಲ್ಲ ವರ ಬೊಡ್ಚಿ ಎನ್ನ ಒಂಜೇ ಒಂಜಿ ವರದಾದ ಪಂಡ ಎಂಕ್ ಈ ಏತಲ ಜನ್ಮ ಕೊರ್ಲೆ ಊಲ ಜನ್ಮ ಕೊರ್ಲೆ ಆಂಡ ಆಜೊಂಜಿ ಜನ್ಮೊಡ್ಲ ಎಂಕೊಂಜಿ ಇರ್ನ ಭಕ್ತಿನ ಪೋವನ್ ಲಕ್ಕ ಮಲ್ಪಲೆ ಇರ್ನ ಭಕ್ತಿ ದೃಢವಾದು ಉಪ್ಪುನಂಗೆ ಮಲ್ಪಲೆ ಪಂಡ ಕೇಶವ ಎಂಕಿ ಒಂಜಿ ಕಿನ್ನ ಇನ್ಸೆಕ್ಟ್ ಆದ ಮಲ್ಪಲೆ ಇಜಿನ ಬರ್ಡ್ ಆದ ಮಲ್ಪಲೆ ಪಕ್ಷಿ ಆದ ಮಲ್ಪಲೆ ಪ್ರಾಣಿ ಆದ ಕೊರ್ಲೆ ಎಂಕು ಸರ್ಪವಾದ ಕೊರ್ಲೆ ಇಜಿನ ಆಸುರಿದ ಗುಣಟು ಆಸುರಿ ಯೋನಿಡ್ ಪಾಡ್ಲೆ ಇಜಿನ ಪಿಶಾಚಿ ಯೋನಿಡ್ ಪಾಡ್ಲೆ ಇಜ್ಜಿನ ಮನುಷ್ಯದ ಯೋನಿಡ್ ಪಾಡ್ಲೆ ಮನುಷ್ಯ ದೇಹ ಕೊರ್ಲೆ ಓಲ ಒಂಜಿ ಎಂಕ್ ದೇಹ ಕೊರ್ಲೆ ಕೇಶವ ಆಂಡ ಒಂಜಿ ಜನ್ಮ ಎಂಕ್ ಬತ್ತಂಡಲ ನೆಟ್ಟು ಓವು ಜನ್ಮ ಬತ್ತಂಡಲ ಅಲ್ಪ ಪ್ರತಿ ಒಂಜಿ ಕಡೆಟ್ಲ ಇರ್ನ ಅನುಗ್ರಹಡು ಇರ್ನ ಭಕ್ತಿ ಒಂಜಿ ಎಂಕ್ ಸ್ಥಿರವಾದು ಪಡು. ನಾಯಿ ಜನ್ಮ ಪಾಡು ಪಕ್ಷದ ಜನ್ಮ ಪೋಂಡಲ ಇರ್ನ ಭಕ್ತಿಯನ್ನ ಆ ಜನ್ಮೊಡ್ಲ ಉಪ್ಪುನಂಗೆ ಸ್ಥಿರವಾದ ಉಪ್ಪುನಂಗೆ ಎಂಕ್ ದಾದ ಮಲ್ಪಲೆ ವರ ಕೊರ್ಲೆ ಆತೆ ಯಾವ ಎಂಕ್ ಬೇತೆಂಕ್ ಈ ಭೌತಿಕ ಜಗತ್ತದ ಬೇತೆ ಏನಲ್ಲ ಮೋಹದ ಮಿತ್ತು ಯಾನಿರಡ ಕೇನೊಂದಿಜ್ಜೆ ಎಂಕ್ ಇರ್ನ ಭಕ್ತಿ ಬೋಡು ಆ ಒಂಜಿ ಯೋನಿಡ್ಲ ಪಾಡ್ಲೆ ಅಲ್ಪ ಇರ್ನ ಭಕ್ತಿ ಸ್ಥಿರವಾದ ಉಪ್ಪುನಂಗೆ ಎಂಕ್ ಆಶೀರ್ವಾದ ಮಲ್ಪಲೆ ಕೊರ್ಲೆ ಬಂದು ಆರು ಜಾನಂತಿ 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 ಉತ್ತಂಕ ಬ್ರಾಹ್ಮಣ ಪಂಪಿರು. ಜಗದೊಡನಾದ ಹರಿವು ಶಂಕದ ಕೊನೆಯ ಭಾಗವನ್ನು ಅವನ ಮೇಲಿಟ್ಟು ಹಾಗೇ ಆಗಲೆಂದು ಅನುಗ್ರಹಿಸಿ ಯೋಗಿಗಳಿಗೂ ಸಹ ದುರ್ಲಭವಾದ ದಿವ್ಯ ಜ್ಞಾನವನ್ನು ಅವನಿಗೆ ಕೊಟ್ಟನು. ಮತ್ತೆ ಆ ಯೋಗಿನಗುಲ್ಲ ಸಾವಿರ ವರ್ಷ ತಪಸ್ಸು ಮಲ್ತೊಂದು ಅಗಲಿಗೆ ಏತು ದೇವರ ಜ್ಞಾನ ಕೊರ್ಪಿಜರೋ ಐದು ಜಾಸ್ತಿ ಜ್ಞಾನ ದೇವರನ್ನ ಕೈಟಿತ್ತಿನ ಆ ಶಂಕನ ಅರ್ನ ಮಂಡೆಗೆ ಟಚ್ ಮಲ್ತದು ಪ್ರತಿ ಒಂಜಿಲ ಜ್ಞಾನ ನರೆಗೆ ಕೊರ್ದು ಅನುಗ್ರಹ ಮಲ್ತೇರು. ಎಂಚ ಧ್ರುವ ಮಹಾರಾಜರಿಗೆ ಅಂಚನೆ ಈತಿಗಿನ್ನ ಬಾಲೆ 5 ವರ್ಷದ ಬಾಲೆಗೆ ದಾಲ ಬುದ್ಧಿ ಪಂದಿನ ಬಾಲೆ ಕಾಡುಡು ಪೋದು ದೇವರಿನ ಪ್ರಾಪ್ತಿ ಮಲ್ತನು ಆಜಿ ತಿಂಗುಳುಡು ಬೊಕ್ಕ ತಪಸ್ಸು ಮಲ್ತಂದು ದೇವರ ಅಲ್ಪ ಪ್ರತ್ಯಕ್ಷ ಅನಗ ಅವು ಬಾಲೆಗು ಏನ ಕೇನುಡು ಏನ ಬುಡೋಡು ಬಂದೆ ಗೊತ್ತಾ ಒಂದೆ ಆರು ಪಂಪೇರು ಯಾನು ಒಂಜಿ ಎನ್ನ ಪಪ್ಪನ ಎನ್ನ ಅಜ್ಜನ ಆಸ್ತಿ ಹಿಡ್ದು ಜಾಸ್ತಿ ಎಂಕ ಆಸ್ತಿ ಪೋಡು ಪನ್ಪಿನ ಆ ಒಂಜಿ ನಶ್ವರ ಆಪಿನ ಈ ಒಂಜಿ ಪ್ರಾಪರ್ಟಿಗೋಸ್ಕರ ಆಸ್ತಿಗೋಸ್ಕರ ಯಾನು ಹಿರೇನು ಪ್ರಾಪ್ತಿ ಮಲ್ಪರೆ ಬತ್ತೆ ಭಗವಂತ ಆಯ್ತದ ಎದುರುಡು ಈರೇ ಮುಳು ಡೈಮಂಡ್ ಲಕ್ಕ ವಜ್ರದ ಲಕ್ಕ ಶಾಶ್ವತವಾಯಿನ ನಶ್ವರ ಉಪ್ಪಂದಿನ ಈರೇ ಎದುರುಡು ತಿಕ್ಕುನಾಗ ಎಂಕ ಬೇತೆ ಅವು ಪೂರದ ಹಾಲು ಬುಡ್ಚಿ ಭಗವಂತ ದೇವರಿಗೆ ಸುರುಟೆ ಗೊತ್ತುಂಡು ಒಂದು ಬಾಲೆ ಒಯ್ಕೋಸ್ಕರ ಬೈದೀನಿ ಆಂಡಲ ದೇವರು ಬಂಪೆರು ಯಾನು ಪ್ರತ್ಯಕ್ಷ ಆಂಡ ಎರೆಲ್ಲ ಕಾಲಿ ಕೈಟ್ ಬುಡ್ಪುಜೆ ದಾದಾಂಡಲಕ್ಕೇನ್ಲ ಬಂದು ದೇವರು ಅರೆಗೆ ಪೂರ ಜ್ಞಾನ ಬರ್ರಿಗೋಸ್ಕರ ತನ್ನ ಕೈಟಿತ್ತಿನ ಆ ಒಂಜಿ ಶಂಕಡ್ದು ಆ ಬಾಲದ ಮಂಡಿಗೆ ಟಚ್ ಮಲ್ಪನಾಗ ಆ ಬಾಲೆಗೆ ಪೂರ ಜ್ಞಾನ ಕೊಡ್ದು ಅದು ಬಂಪೆರು ಇತ್ತೆ ಪೋಲ ಈ ರಾಜನ ಮಗೆ ಅದುಲ್ಲ ರಾಜನ ಮಗೆ ಆಯ್ನಿಡ್ ಬೊಕ್ಕ ರಾಜ್ಯನ ಪುರ ಪಾಲನೆ ಮಲ್ತೊಂದು ಮಮ್ಮಿ ಪಪ್ಪನ ತೂಲ ಬೊಕ್ಕ ಒಂಜಿ ದಿನ ಯಾನು ಲೆಸೊಂದು ಪೊರೆ ನಾನು ಬರ್ಪೆ ಕರ್ತವ್ಯ ಮಲ್ಪೋಡು ಬಂದು ನೆಟ್ಟು ನಮ್ಮ ತೂಲ್ ವಾ ಒಂಜಿ ನಮ್ಮ ಮಗೆ ಆದುಪ್ಪಡು ನಮ್ಮ ಬುಡಿದಿ ಆಡುಪ್ಪಡು ಕಣ್ಣನ ಆಡುಪ್ಪಡು ಇಜ್ಜಿಂಡ ನಮ್ಮ ಈ ಸಂಸಾರಿಕ ಜೀವನ ಉಪ್ಪಡು ಅಗಲಕಲ ನಿಗದಿತ ಕರ್ತವ್ಯ ಖಂಡಿತವಾದ್ಲ ಮಲ್ಪೋಡು ಬಂದು ದೇವರ ನೆಟ ತೋಜಪಾದು ಕೊರ್ಪೇರು ಈ ಪೋದು ನಿನ್ನ ರಾಜ್ಯನ ಆಳೊಂದು ಪುಲ ಅಲ್ತು ಬೊಕ್ಕ ಅದ ಮುಟ್ಟ ಯಾನ್ ನಿಕ್ಕು ನೆಟೆ ಧ್ರುವ ಪ್ಲನೆಟ್ ಅದು ಸಪ್ರೇಟ್ ಆದ ನೆಟೆ ರೆಡಿ ಮಲ್ತದೀತೆ ಬೊಕ್ಕ ನಿನ್ನ ಲೆಸೊಂದು ಪರೆ ಬರ್ಪೆ ನಿನ್ನ ನಿಗದಿತ ಕರ್ತವ್ಯ ಈ ಮಲ್ಪಲ ಬಂದು ದೇವರರೇನು ಪಿರ ಕಡಪುಡಂಚ ಮೆರೆಗ್ಲ ದಿವ್ಯ ಜ್ಞಾನನು ದೇವರು ಆಶೀರ್ವಾದ ಮಲ್ಪೆರು. ಶ್ರೀ ಭಗವಾನು ಉವಾಚ ಆರಾಧಯ ಕ್ರಿಯಾ ಯೋಗ್ಯ ಮಾ ಸದಾ ದ್ವಿಜ ಸತ್ತಮ ನರನಾರಾಯಣ ಸ್ಥಾನಂ ರಜಮೋಕ್ಷಂ ಗಮಿಷ್ಯಸಿ.
त्वया कृतम् इदं स्तोत्रं या पठे सततं नरः सर्वन्नामनावाप्यन्ते मोक्षाभागी भवेत् ततः इत्युक्त्वा माधवो विप्रं तत्रैवन्तर्दधे मुने नरनारायणस्थानम् उत्तङ्कोऽपि ತಥೋ ಯವೌ. ಪಂಡ ಇತ್ತ ಪಿರ ಪುನಃ ಸ್ತುತಿಸುತ್ತಿರುವ ಬ್ರಾಹ್ಮಣ ವರ್ಯನಾದ ಉತ್ತಂಕನನ್ನು ಪಿರ ಉತ್ತಂಕ ದಾದ ಮಲ್ತಿರು ಭಗವಂತನ ಸ್ಮರಣೆ ಮಲ್ತಿರು. ಅದಾಗ ದೇವೋತ್ತಮನಾದ ಜನಾರ್ದನನು ಮಂದಹಾಸಯುಕ್ತನಾಗಿ ದೇವರು ತಿಳಿತದ ಅವನ ತಲೆ ಮೇಲೆ ಕೈಯನ್ನಿಟ್ಟು ಹೀಗೆ ನೋಡಿದನು. ಗಡಿ ದೇವರ ಬತ್ತಿ ಎದುರು ಉಂತುದು ದಾದಾಂಡ ಕೇನ್ಲ ಪಂಡಲ ಪೂರ ಕೇನೊಂದು ಅರು ದೇವರಿನ ಬೊಕ್ಕಲ ಸ್ತುತಿ ಮಲ್ತೊಂದಿತ್ತೇರು ಪ್ರೇಸಿ ಮಲ್ತೊಂದುಲೇರು ಅವೇನ್ ಕೇಂದು ದೇವರು ತಿಳ್ತೊಂದು ಮಂದಹಾಸ ಮಲ್ತೊಂದು ಅರ್ನ ಮಂಡೆಗೆ ಕೈದೀದು ಭಗವಂತ ಪಂಪೆರು ದ್ವಿಜವರ್ಯನೇ ಬ್ರಾಹ್ಮಣ ಕರ್ಮಯೋಗಗಳಿಂದ ನನ್ನನ್ನು ಸರ್ವದಾ ಆರಾಧಿಸು. ಬೇತಾರು ವೈಕುಂಠ ಬರ್ಪಯಾನು ಇರ್ನ ಲೋಕ ಬರ್ಪ ಅಂತ ಪಂಜರು ಭಗವಂತ ಇರಿಗೆ ಎಂಚ ಇಷ್ಟ ಆಪಣು ಎನ್ನ ಏನ ಈತು ಪುರ ಪಾಪ ಮಲ್ದೆ ದಿಪ್ಪು ಇರಿಗೆ ಎಂಚ ಇಷ್ಟೋಣ ಅಂಚೆ ಇಂಕ ಜನ್ಮ ಕೊರ್ಲೆ ಓವು ಜನ್ಮಲ ನಡಪು ಈ ರೋವು ಕೊರ್ಪರ ಅವು ನಾನು ಸ್ವೀಕಾರ ಮಲ್ಪರ ರೆಡಿವುಲ್ಲ ಆಂಡ ಆ ಜನ್ಮ ಕೊಂಡಲ ಆ ಜನ್ಮಡು ಇಂಕ ಇರ್ನ ಭಕ್ತಿನ ದೃಢವಾದ ದೀಲೆ ಪಂದು ಪನ್ನಾಗ ದೇವರು ಖುಷಿ ಆದು ತಿಳ್ತದ ಪಂಪೆರ ಇದಾದ ಮಲ್ಪಲ ಪಂಡ ಕರ್ಮಯೋಗ ಮಲ್ಪಲ ನಿನ್ನ ಕರ್ಮನು ಕಂಟಿನ್ಯೂ ಆದು ಈ ಮಲ್ಪಲ ಕರ್ಮ ಮಲ್ಪುಲ ಆಯ್ತ ಫಲನು ಎಂಕು ಬುಡ್ಲ ಅಂಚನೆ ಏಪಲ ಎನನು ಆರಾಧನೆ ಮಲ್ಪುಲ ನನ್ನನ್ನು ಸರ್ವದಾ ಆರಾಧಿಸು. ಸತತವಾದ ಎನ್ನ ಪೂಜೆ ಮಲ್ಪುಲ ಎನ್ನ ಸ್ಮರಣೆ ಮಲ್ಪುಲ ನರನಾರಾಯಣಾಶ್ರಮಕ್ಕೆ ಹೋಗು ಮೋಕ್ಷವನ್ನು ಪಡೆಯುವೆ. ಇತ್ತೆ ಈ ನೆಟೆಡ್ದು ಈ ಕಾಡಿಡ್ದು ಒಡೆ ಪೋಲ ನರನಾರಾಯಣ ಆಶ್ರಮ ಪನ್ಪಿನೊಂಡು ಈ ಅಡೆಗೆ ಪೋಲ ಅಡೆ ಪೋನಿಡ ಬೊಕ್ಕ ಎನ್ನ ಆರಾಧನೆ ಮಲ್ತೊಂದು ಕರ್ಮಯೋಗ ಮಲ್ತೊಂದು ಇತ್ತಂಡ ಬೊಕ್ಕ ಈ ಮೋಕ್ಷಗೂ ಬರ್ಪ ಎನ್ನ ಲೋಕೋಗಿ ಬರ್ಪ ಮೋಕ್ಷನ ಪಡೆವ ಬಂದು ದೇವರರಿಗೂ ಬಂತೆ. ನೀನು ಮಾಡಿದ ಸ್ತೋತ್ರವನ್ನು ಪ್ರತಿದಿನ ಪಠನ ಮಾಡುವ ಮನುಷ್ಯನು ಸಕಲ ಇಷ್ಟಾರ್ಥಗಳನ್ನು ಪಡೆದು ಕೊನೆಗೆ ಮೋಕ್ಷವನ್ನು ಪಡೆಯುವನು. ಈತೆ ಎಂಕು ಸ್ತೋತ್ರ ಮಲ್ತಿನ ಈ ನಿನ್ನ ಏರು ದಿನನಿತ್ಯ ಪಠನ ಮಲ್ಪೇರು ಆಗಲ್ಲ ಮನಸ್ಸಿಡಿತ್ತಿನ ಸಕಲ ಇಷ್ಟಾರ್ಥ ಈಡೇರಿಸದು ಅಗುಲ್ದಾದ ಮಲ್ಪೇರು ಮೋಕ್ಷವನ್ನು ಪಡೆವೇರು. ನಾರದ ಮುನಿಯೇ ಮಾಧವನ ಬ್ರಾಹ್ಮಣನಿಗೆ ಈ ರೀತಿ ಹೇಳಿ ಅಲ್ಲಿಯೇ ಅಂತರ್ಧಾನ ಆದನು. ಅಂಚ ಸನಕುಮಾರ ಅರೆಗು ಉತ್ತಂಕ ಬ್ರಾಹ್ಮಣ ಎಂಚ ಭಗವಂತನ ಸ್ತೋತ್ರ ಮಲ್ತೆರು ಆ ಸ್ತೋತ್ರನು ಖುಷಿಯಾದ ಭಗವಂತ ಎಂಚ ಬತ್ತೆರು ಭಗವಂತ ಬತ್ತು ಅರೆಗು ಎಂಚಿನ ಬ್ಲೆಸ್ ಮಲ್ತೆರು ಒಡೆ ಪೋರೆ ಪಂಡೆರು ಅಂಚನೆ ಅನ್ನ ಸ್ತೋತ್ರನು ಏರ್ಪಟ್ಟನೆ ಮಲ್ತೆರು ಆಗಲ್ಲ ಮನಸ್ಸು ಸಕಲ ಇಷ್ಟಾರ್ಥ ಈಡೇರಿಸದು ಪ್ರತಿಯೊರಿಲ ಮುಕ್ತಿನ ಪಡೆಯವರು ಬಂದು ಪಂಡಿರು ಬಂದು ಸನಕುಮಾರ್ ನಾರದರಿಗೂ ಪಂಪರು ಅಂಚ ಪಂದು ದೇವರು ಮಾಧವ ದಾದೆ ಮಲ್ಪರ ಅಲ್ಪನೆ ಅದೃಶ್ಯ ಆಗ್ತರು. ತರುವಾಯ ಉತ್ತಂಕನು ಸಹ ನರನಾರಾಯಣಾಶ್ರಮಕ್ಕೆ ಹೋದನು. ಅಲ್ತವಕ್ಕ ನರನಾರಾಯಣಾಶ್ರಮಗ ಉತ್ತಂಕ ಪೋಪಿರೆಂಚ ಭಗವಂತ ಪಂಡಿರಂಚ ಆದ ಕಾರಣ ದೇವೋತ್ತಮನ ಚಕ್ರಾಯುಧ ಧಾರಿಯು ಆದ ಹರಿಯಲಿ ಯಾವಾಗಲೂ ಭಕ್ತಿಯನ್ನು ಮಾಡಬೇಕು. ಅಂಚ ದೇವರು ಪಂಡ ಲೆಕ್ಕನೆ ಏಪಲ ಚಕ್ರಾಯುಧ ಧಾರಿಯಾಯನ ಭಗವಂತ ದೇವೋತ್ತಮ ಪರಮಪುರುಷನ ನಿರಂತರವಾದ ಭಕ್ತಿ ಮಲ್ಪಡು ಪ್ರತಿವರಿಲ್ಲ ಭಗವಂತನ ಭಕ್ತಿ ಹಿಡಿದು ಮಾತ್ರ ಸಕಲ ಇಷ್ಟಾರ್ಥ ನಮಕ್ಕೆ ತಿಕ್ಕೊಂಡು ಅವೇ ನಮ್ಮ ಒಂಜಿ ಉತ್ಕೃಷ್ಟವಾಯನ ವಿಹಿತ ಪಂಡ ನಮ್ಮ ನಿಗದಿತ ಕರ್ತವ್ಯ ಪ್ರತಿಯೊಂಜಿ ನಮ್ಮ ನಿಗದಿತ ಕರ್ತವ್ಯದೊಟ್ಲ ಭಗವಂತನ ಭಕ್ತಿ ಮಲ್ಪುನನೆ ನಮ್ಮಲ ಅವಳ ಒಂಜಿ ನಮ್ಮ ವಿಹಿತ ಪಂಡ ಅವನಿ ವಿದಿತ ಕೆಲಸ. ನಾರದ ಮುನಿಯೇ ಉತ್ತಂಕನು ನರನಾರಾಯಣಾಶ್ರಮದಲ್ಲಿ ಭಕ್ತಿಭಾವದಿಂದ ಕರ್ಮಯೋಗನಿಷ್ಠನಾಗಿ ಅಂಚ ಭಗವಂತ ಎಂಚ ಪಂಡೇರು ಅಂಚ ಅರ್ಧಾದ ಮಲ್ತಿರ್ ಪಂಡ ಅಡೆಗ ನರನಾರಾಯಣಾಶ್ರಮಗ ಪೋಯರು ಅಲ್ಪ ಭಕ್ತಿಭಾವಡು ಕರ್ಮಯೋಗ ಮಲ್ತೊಂದಿತ್ತಿರ್ ಪಂಡ ಕರ್ಮ ಪಂಡ ಕೆಲಸ ಯೋಗ ಪಂಡ ಓ ಕೆಲಸ ಭಗವಂತಗೂ ಖುಷಿ ಹಾಪುಡು ಭಗವಂತನ ಕನೆಕ್ಟ್ ಮಲ್ಪುಡು ಅಂಚಿತಿನ ಕೆಲಸಡಾರು ನಿಷ್ಠವಾದ ಖುಷಿಯಾದ ಅವೇನು ಮಲ್ತೊಂದಿತ್ತಿರು ಪ್ರತಿದಿನಲ ಅಂಚೆ ನಾರಾಯಣ ದೇವರಿನ ಏಪಲ ಪೂಜೆ ಮಲ್ತೊಂದು ಜ್ಞಾನ ವಿಜ್ಞಾನ ಒಂದು ದಿನ ಸರ್ವಂತರ್ಗತವಾಯನ ಭಗವಂತನ ಪೂಜೆ ಮಲ್ತೊಂದು ವಿಷ್ಣುವಿನ ಪರಮ ಪದ ಎಂದರೆ ವೈಕುಂಠಾದಿ ಸ್ಥಾನವನ್ನು ಪಡೆದರು.
ಭಗವಂತನ ವೈಕುಂಠಗ ಪೋಯರು. ಪೂಜೆ, ನಮಸ್ಕಾರ, ಭಕ್ತಿಪೂರ್ವಕ ಸ್ಮರಣೆ ಇವುಗಳಿಂದ ಆರಾಧಿಸಲ್ಪಟ್ಟರೆ ಮುಕ್ತಿಯನ್ನು ಕೊಡುವನು. ಜಗದೊಡೆಯನು ಆದ ನಾರಾಯಣನು ಭಕ್ತರ ಮಾನವನ್ನು ವೃದ್ಧಿಗೊಳಿಸುವನು. ಭಗವಂತ ಏಪಲ ಮುಕ್ತಿ ಕೊರಡಾಂಡ ನಮಕ್ ಭಗವಂತನ ಪೂಜೆ, ಭಗವಂತಗ ನಿರಂತರವಾದ ನಾಮಸ್ಮರಣೆ ಅಂಚನಾರಿಗೆ ನಮಸ್ಕಾರ ಮಲ್ತಂದು ಭಕ್ತಿಪೂರ್ವಕ ಸ್ಮರಣೆ ಮಲ್ತಂದು ಇತ್ತಂಡ ಆರು ನಮಗೆ ಮುಕ್ತಿ ಕೊಡ್ಪೇರು. ಅಂಚೆ ನಮ್ಮ ಮಾನ ಭಕ್ತರನಗಲ್ಲ ಮಾನ ಅವೆಲ್ಲ ಆರು ವೃದ್ಧಿ ಮಲ್ಪೇರು. ಆದ ಕಾರಣ ಯಾರಿಂದಲೂ ಪರಾಜಿತನಾಗದಿರುವ ಅಪರಿಮಿತನಾದ ನಾರಾಯಣ ದೇವನನ್ನು ಐಹಿಕ ಮುಷ್ಮಿಕ ಸುಖವನ್ನು ಬಯಸುವವನು ಭಕ್ತಿಯಿಂದ ಪೂಜಿಸಬೇಕು. ಈ ಐಹಿಕ ಈ ಭೌತಿಕ ಜಗತ್ತರದು ಮೀರ್ದಿನ ಸುಖ ಬೋಡಿತ್ತುಂಡ ದಾದ ಮಲ್ಪಡು ಅಪರಿಮಿತವಾಯನ ಆ ಭಗವಂತ ನಾರಾಯಣ ದೇವಿಯನ್ನ ನಮ್ಮ ಪೂಜೆ ಮಲ್ಪಡು. ಭಕ್ತಿಡು ಪೂಜೆ ಮಲ್ತಂಡ ಈ ಭೌತಿಕ ಜಗತ್ತರ ಏತು ಸುಖ ತಿಕ್ಕೊಂಡು ಆಬಿಡ್ದು ಜಾಸ್ತಿ ಸುಖ ಅಲ್ಪ ತಿಕ್ಕೊಂಡು ಎರೆಗ್ ಬೋಡು ಅಂಚಿನ ಸುಖ ಅಂಚಾಂಡ ಭಗವಂತನು ಪೂಜೆ ಮಲ್ಪಡು ಭಕ್ತಿಡು. ಈ ಉಪಖ್ಯಾನವನ್ನು ಸಮಾಧಾನ ಮನಸ್ಕನಾಗಿ ಶ್ರವಣ ಪಠನ ಮಾಡುವನು ಸಕಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದಿ ಹರಿಯ ಲೋಕಕ್ಕೆ ಹೋಗುವನು. ಈ ಪಂತಿನ ಪಾತೆರ ಉಪಖ್ಯಾನ ಸಮಾಧಾನ ಮನಸ್ಸುಡು ಏರು ಶ್ರವಣ ಮಲ್ಪೆರೋ ಪಠನ ಮಲ್ಪೆರೋ ಅಗಲ್ನ ಪ್ರತಿಯೊಂದು ಪಾಪಲ ಬಿಡುಗಡೆ ಆದು ಆಗಲು ಭಗವಂತನ ಲೋಕವು ವಿಷ್ಣು ಲೋಕವು ಪೋಪೆರು. ಎಂದು ಶ್ರೀ ಬೃಹನ್ನಾರದಿಯ ಪುರಾಣದಳು ಪೂರ್ವಭಾಗ ಪ್ರಥಮ ಪಾದದಲ್ಲಿ ವಿಷ್ಣು ಮಹಿಮೆಯ ಕಥನವೆಂಬ 38ನೇ ಅಧ್ಯಾಯವು ಮುಗಿದುದು. ಹರೇ ಕೃಷ್ಣ ಮಾತ್ರೆಗಳ